जगासते चित्स्वभावाय भावाय ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಮೋಹಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ ಷಷ್ಠಮ ಕಲಶಿದೆ. ಸಂಸಾರ ಪ್ರತಿಪದಮಿ ರಾಗಿಣೋ ನಿತ್ಯಮತ್ರ ಸುಪ್ತಾಯಸ್ಮಿನ್ ಅಪರಮಪದಂ ತದ್ವಿಬುದ್ಧ್ಯತ್ವಮಂತಃ ಏತೈತೇತ ಪದಮಿದಮಿದಂ ಯತ್ರ ಚೈತನ್ಯಧಾತುಃ ಶುದ್ಧ ಶುದ್ಧ ಸ್ವರಸಕಲ ಸ್ಥಾಯಿ ಭಾವತ್ವಮೇತಿ. ಹೇಗಿದೆ ಸರ್ವ ಜೀವರಾಶಿಯು ಪ್ರತಿಪದಂ ನಿತ್ಯಮತ್ತಾಹ ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಇಲ್ಲಿ ಶಬ್ದ ಮತ್ತಾಹ ಅಂತ ಹೇಳಿದೆ, ಅರ್ಥ ಅಭಿಪ್ರಾಯವುಳ್ಳದ್ದಾಗುತ್ತದೆ ಅಂಥೇಳಿ ಮಾಡಿದ್ದಾರೆ. ಹಾಗಾದ್ರೆ ವಿಪರೀತ ಮನ್ನಣೆ ಏನಿದೆ ಅಲ್ಲ, ಅರ್ಥಾತ್ ಎಂಥ ಪರ್ಯಾಯ ಪ್ರಾಪ್ತ ಆಗ್ತಿದೆ ಅಥವಾ ಪಡ್ಕೊಳ್ತಾನೆ ಜೀವ, ಅದೇ ರೂಪದ ಅಭಿಪ್ರಾಯ ಏನಿದೆ ಅದು ಮಸ್ತಿ ಇದೆ, ಅದು ಗರ್ವ ಇದೆ. ಅದು ಏನಿದೆ ಅಂತಂದ್ರೆ ಯಾವ ಪ್ರಕಾರ ಮೋಹ ರೂಪದ ಮಧ್ಯೆ ಸೇವನೆ ಮಾಡುವುದರಿಂದ ಪುರುಷ ಉನ್ಮತ್ತ ಆಗ್ತಾನೋ ಆ ಪ್ರಕಾರ ಪರ್ಯಾಯದೊಳಗ ಆ ರೂಪ ಯಾವ ಪರ್ಯಾಯ ಪ್ರಕಟ ಆಗ್ತಿದೆಯೋ ಆ ರೂಪವುಳ್ಳವನೇ ನಾನಿದ್ದೇನೆ ಅನ್ನುವ ಅಭಿಪ್ರಾಯ ಏನಿದೆ ಅದು ಉನ್ಮತ್ತತೆ ಇದೆ. ವಿಚಿತ್ರ ಮಾತಿದೆ ರೀ. ಹಾಗಾದರೆ 8 ಪ್ರಕಾರದ ಮದಗಳನ್ನು ತಿಳಿಸಿಕೊಟ್ರಲ್ಲ, ಅವೇನದವ್ರಿ? ಅವು ದೃಷ್ಟಾಂತದ, ಅವು ಉದಾಹರಣೆಯ ರೂಪದಿಂದ ತಿಳಿಸಿಕೊಟ್ಟಿದ್ದಾರೆ. ನಿಜವಾಗಿ ಮದ ಯಾವುದು ಇದೆ? ನಿಜವಾಗಿ ಮದ ಯಾವುದಿದೆ? ಯಾವ ಪರ್ಯಾಯದ ಪ್ರಾಪ್ತಿಯಾಗ್ತಿದೆಯೋ ಅದೇ ರೂಪ ತಾನಿದ್ದೇನೆ ಅನ್ನುವ ಅಭಿಪ್ರಾಯ ಇದೆಯಲ್ಲ, ಅದು ಮದ ಇದೆ. ಒಂದು ವೇಳೆ ಆಗಮದಲ್ಲಿ 8 ಪ್ರಕಾರದ ಮದಗಳ ಸ್ವರೂಪ ಏನು ಹೇಳಿದರೆ ಅದು ನಿಜ ಇರ್ತಿತ್ತು ಅಂತಂದ್ರೆ ಏಕೇಂದ್ರಿಯ ಮೊದಲಾದವುಗಳಲ್ಲಿ ಆ ಮದಗಳು ಇಲ್ಲವೇ ಇಲ್ಲಲ್ಲ. ಇದು ಸಿದ್ಧ ಆಗ್ತಿದೆ. ಏಕೇಂದ್ರಿಯಕ ರೂಪ ಮದ, ಧನಮದ, ಬಲಮದ ಯಾವುದಿದೆ? ತಪಮದ ಯಾವುದೂ ಇಲ್ಲ. ಹಾಗಾದ್ರೆ ಅಲ್ಲಿ ಮದ ಇಲ್ಲ ಅಂದ್ರೆ ಗರ್ವ ಇದೆಯೋ ಅಥವಾ ಇಲ್ಲ, ಅಲ್ಲಿ ಮದ ಇದೆಯೋ ಅಥವಾ ಇಲ್ಲ, ಉನ್ಮತ್ತತೆ ಇದೆಯೋ ಅಥವಾ ಇಲ್ಲ. ಹಾಗಾದ್ರೆ ಅದರ ಸ್ವರೂಪ ಏನು ಹೇಳಿದರೆ ಇಲ್ಲಿ ಅರೇ ಅಧ್ಯಾತ್ಮ ಶಾಸ್ತ್ರದೊಳಗೆ ಬರುವಂಥ ವಿವೇಚನೆ ಬೇರೆ, ಆಗಮ ಗ್ರಂಥಗಳಲ್ಲಿ ತಿಳಿಸಿಕೊಡುವಂಥ ಪದ್ಧತಿ ಬೇರೆ. ಶಬ್ದ ಭೇದವನ್ನು ನಾವು ಗಮನಕ್ಕೆ ತಂದುಕೊಳ್ಳುತ್ತನ ಮೂಲ ಭಾವ ಅರ್ಥಾತ್ ಯಾವುದ ಗರ್ವ ಇದೆ, ರಾಗದ್ದನ್ನು ಅದೇ ಪ್ರಕಾರ ಹೇಳಿದಾರಲ್ಲ, ಮಿಥ್ಯಾತ್ವ ಏನಿದೆ ಅದುವೇ ರಾಗಿದೆ. ಅದನ್ನು ಇಲ್ಲಿ ಸಿದ್ಧ ಮಾಡಿತ್ತು. ಏಕೇಂದ್ರಿಯದೊಳಗೆ ಮಿಥ್ಯಾತ್ವ ಏನಿರೋದಿದೆ? ಇಲ್ಲ. ರಾಗ ಏನಿರೋದಿದೆ? ಯಾವ ಪರಪದಾರ್ಥದ ಸಂಯೋಗಾದಿಗಳಂತೂ ಇಲ್ಲ. ಜೀವನ ಅತ್ಯಂತ ಅಲ್ಪ ಇದೆ, ಜ್ಞಾನ ತೀರ ಅಲ್ಪ ಇದೆ.
ಹಾಗಾದ್ರೆ ಅಲ್ಲಿ ಅನ್ಯ ಪದಾರ್ಥಗಳ ಕುರಿತಾಗಿ ರಾಗ ಮಾಡುವಂಥ ಪ್ರಶ್ನೆ ಇಲ್ಲಲ್ಲ. ಆದರೆ ರಾಗ ಅಂದ್ರೆ ಅಲ್ಲಿ ರಾಗ ಇಲ್ಲ ಅಂತ ಅರ್ಥ ಅಲ್ಲ. ಯಾವ ವಿಪರೀತ ಮನ್ನಣೆ ಇದೆ ಅದುವೇ ರಾಗ ಇದೆ, ಯಾವುದ ವಿಪರೀತ ಮನ್ನಣೆ ಇದೆ ಅದುವೇ ಬಂಧದ ಕಾರಣ ಇದೆ. ಯಾವ ಪರ್ಯಾಯದೊಳಗ ಆ ರೂಪದ ಅಭಿಪ್ರಾಯ ಉತ್ಪನ್ನ ಆಗ್ತಿದೆ ಅಲ್ಲ ಅದುವೇ ಮತ ಇದೆ. ಅದರ ಸಲುವಾಗಿ ಶಾಂತಿಯಿಂದ ಗಂಭೀರತೆಯಿಂದ ಅಭ್ಯಾಸ ಮಾಡಿ ತಿಳ್ಕೊಳ್ಳುವ ವಿಷಯ ಆತ್ಮಕಲ್ಯಾಣತೆ ಇದೆ. ಅದು ಮೇಲೆ ಮೇಲೆ ಶಬ್ದದಿಂದ ಬಾಹ್ಯದ ಪ್ರತಿಭೆಯಿಂದ ತಿಳಿಸಿಕೊಡುವ ಅಥವಾ ಕ್ಷಯೋಕ್ಷಮದಿಂದ ತಿಳಿದುಕೊಳ್ಳುವಂಥ ಮಾತ ಅಲ್ಲ. ನಟಿ ಹೇಗಿದೆ ಸರ್ವ ಜೀವರಾಶಿಯು ಪ್ರತಿಪದಂ ನಿತ್ಯಮತ್ತಾಹ, ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಇನ್ನು ಆ ಅಭಿಪ್ರಾಯ ಎಂಥದ್ದಿದೆ ಹೇಳ್ತಾರೆ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಅರೆ ಅನಂತ ಜೀವರುಗಳದ್ದು ಬಿಟ್ಟು ಹೋದದ್ದ ಆಗಮದೊಳಗೆ ಶಾಸ್ತ್ರದೊಳಗೆ ನಿರೂಪಣೆ ಇದೆಯಲ್ಲ. ಮತ್ತು ಯಾವುದೇ ಕಾಲದೊಳಗೆ ಯಾವುದೇ ಉಪಾಯದಿಂದ ಬಿಟ್ಟು ಹೋಗುವುದಿಲ್ಲ ಅಂಥೇಳಿ ಹಾಗೆ ಹೇಳ್ತಾ ಇದ್ದಾರೆ. ಸಮಸ್ತ ಜೀವರಾಶಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಹೋದರಲ್ಲ ಅವರು ಹೋದವರು ಏನಾದರೂ ಈ ಜೀವರಾಶಿಯಿಂದ ಪೃಥಕ್ಕಾಗಿ ಹೋದರೆ ಒಂದು ಮಾತು. ಎರಡನೇ ಮಾತು ಹೀಗಿದೆ, ಅನಂತ ಜೀವರುಗಳ ಹೊರಟು ಹೋದ್ರೂ ಅನಂತಾನಂತ ಜೀವರುಗಳ ಮಧ್ಯದೊಳಗನ ನೀನು ಉಳ್ಕೊಂಡಿದೆಯಲ್ಲ ಅದನ್ನು ಹೇಳೋದಿದೆ. ಅರ್ಥಾತ್ ಯಾವ ಜ್ಞಾನಿ ಗುರುಗಳ ಯಾವನೋ ಓರ್ವ ಭವ್ಯ ಜೀವವನ್ನು ಸಂಬೋಧಿಸಿ ಹೇಳ್ತಾ ಇರ್ತಾರಲ್ಲ, ಆ ಭವ್ಯ ಜೀವನನ್ನು ಉದ್ದೇಶಿಸನ ಆ ಮಾತು ಹೇಳ್ತಿದ್ದಾರೆ. ಏನಾಯಿತು, ಯಾವುದೇ ಉಪಾಯ ಮಾಡಿದ್ರೂ ಯಾವುದೇ ಕಾಲದಲ್ಲೇನೋ, ಮೊನ್ನೆ ಹೇಳ್ತಲ್ಲ ಚತುರ್ಥ ಕಾಲದೊಳಗನು ನಮ್ಮದು ಜನ್ಮ ಆದದ್ದಿತ್ತು. ದೀಕ್ಷಾ ತಗೊಳ್ಳುವಂಥ ಉಪಾಯವನ್ನು ಕೂಡ ನಾವು ಮಾಡಿದೆವು. ಸ್ವಾಧ್ಯಾಯದಂಥ ಉಪಾಯವನ್ನು ಈಗ ಕೂಡ ಮಾಡ್ತಾ ಇದ್ದೇವೆ. ತತ್ವದ ಅಭ್ಯಾಸ ಮಾಡ್ತಾ ಇದ್ದೇವೆ, ರುಚಿಯುಳ್ಳವರಿದ್ದೇವೆ. ಆದರೆ ಈ ಯಾವ ಉಪಾಯದಿಂದ ಅದು ಹೋಗುವುದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕಾಗೋದ? ಅರೆ ಸ್ವಾಧ್ಯಾಯ ತತ್ವಚಿಂತನ ಇವೆಲ್ಲವೂ ಈ ಕಾರ್ಯದ ಸಲುವಾಗಿ ಭಾಷೆ ನಿಮಿತ್ತ ಮಾತ್ರ ಇದ್ದಾವೆ. ಹಾಗಾದ್ರೆ ಕಾರ್ಯ ಹೇಗಾಗೋದು? ಸ್ವಾಧ್ಯಾಯದಿಂದ ಆಗೋದಿಲ್ಲ, ಆಗೋದನೇ ಇಲ್ಲ. ದೀಕ್ಷೆ ತಗೊಂಡ್ರೆ ಆಗೋದಿಲ್ಲ, ವ್ರತಗಳ ಪರಿಪಾಲನೆ ಮಾಡಿದ್ರೆ ಆಗೋದಿಲ್ಲ. ಹಾಗಾದ್ರೆ ಹೇಗಾಗ್ತಿದೆ? ಏನು ಮಾಡುವುದರಿಂದ ಈ ಅಭಿಮಾನದ ತ್ಯಾಗ ಆಗ್ತಿದೆ ಅಥವಾ ಬಿಟ್ಟು ಹೋಗ್ತಿದ್ದೀರಿ? ಏನು ಹೇಳಿದ್ರಲ್ಲಿ? ಯಾವುದೇ ಕಾಲದಲ್ಲಿ ಯಾವುದೇ ಉಪಾಯದಿಂದ. ಇವೆಲ್ಲ ಉಪಾಯ ಎಲ್ಲಿ ಅದಾವ್ರಿ? ಇವೆಲ್ಲ ಉಪಾಯ ಎಲ್ಲಿ ಅದಾವ? ಹೊರಗನ ಅದಾವ್ರಲ್ಲ. ಹಾಗಾದ್ರೆ ಈ ಯಾವ ಪರ್ಯಾಯದ ಪ್ರಾಪ್ತಿ ಆಗ್ತಿದೆಯೋ ಅದೇ ರೂಪದ ಅಭಿಪ್ರಾಯ ಉಳ್ಳವನಾಗುತ್ತಾನೆ. ಆ ಅಭಿಪ್ರಾಯದ ಹೆಸರೇನು ಹೇಳಿದ್ರು? ಮತ್ತಾಹದ ಅರ್ಥ ಅಭಿಪ್ರಾಯ ಅಂದರೆ. ಹಾಗಾದ್ರೆ ಆ ಮತ್ತತನ ಅಭಿಮಾನ ಯಾವುದೇ ಕಾಲದೊಳಗೆ ಯಾವುದೇ ಉಪಾಯದಿಂದ ಹೋಗುವುದಿಲ್ಲ. ಹಾಗಾದ್ರೆ ಅದರ ಹೋಗಲಾಡಿಸುವ ವಿಧಾನ ಯಾವುದಿದೆ? ಏನಿದೆ? ಸ್ವಾಧ್ಯಾಯ ಮಾಡೋದಾದ್ರ ವಿಧಾನ ಅಲ್ಲ, ದೀಕ್ಷಾ ತಗೊಳ್ಳೋದಾದ್ರ ವಿಧಾನ ಅಲ್ಲ, ಚತುರ್ಥ ಕಾಲ ಇದ್ರೆ ಅದು ಹೋಗ್ತಿದೆ ಹೀಗೆ ಮಾತಿಲ್ಲ. ಹಾಗಾದ್ರೆ ಏನು ಮಾಡೋದಿದ್ದೀರಿ? ಅವು ಎರಡು ವಾಕ್ಯ ಮತ್ತೊಮ್ಮೆ ಓದೋನು ರೀ, ಅಲ್ಲೇ ತಿಳಿತಿದೆ.
ಹೇಗಿದೆ ಸರ್ವ ಜೀವರಾಶಿಯು ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪದಂಥ ಅಭಿಪ್ರಾಯ ಉಳ್ಳದ್ದಾಗುತ್ತದೆ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಅಂದ್ರೆ ನಮಗೆ ಆ ರೂಪದ ಅಭಿಮಾನವನ್ನ ಹೋಗಲಾಡಿಸುವುದಿದೆಯೋ ಅಥವಾ ಇಲ್ಲ? ಆ ರೂಪದ ಅಭಿಮಾನವನ್ನ ಯಾವುದು ಪ್ರತಿಪದಂ ನಿತ್ಯಮತ್ತಾಹ ಅಂಥೇಳಿ ಹೇಳಿದ್ರು, ನಿತ್ಯ ಮತ್ತ ಇರುವಿಕೆ ಏನಿದೆಯಲ್ಲ, ಅಭಿಮಾನ ಇರುವಿಕೆ ಇದೆ, ಅಭಿಮಾನದಿಂದ ವರ್ತಿಸುವಿಕೆ ಇದೆಯಲ್ಲ, ಅದನ್ನು ಹೋಗಲಾಡಿಸುವುದು, ದೂರ ಮಾಡುವುದು ಇದೆಯೋ ಅಥವಾ ಇಲ್ಲ? ನಮ್ಗ ದೂರ ಮಾಡೋದು ಇದೆ, ಇದೆ ಅಲ್ಲ? ದೂರ ಮಾಡೋದು ಇದೆ. ಹಾಗಾದ್ರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಯಾವುದೇ ಕಾಲದಲ್ಲೂ ಯಾವುದೇ ಉಪಾಯದಿಂದಲೂ, ಉಪಾಯ ಮಾಡಿದ ಮೇಲೆಯೂ ಆ ಅಭಿಮಾನ ಬಿಟ್ಟು ಹೋಗುವುದಿಲ್ಲ. ನಮಗೆ ಅದನ್ನ ದೂರ ಮಾಡೋದಿದೆ, ಬಿಟ್ಟು ಬಿಡುವುದಿದೆ, ಅಥವಾ ಅದನ್ನ ನಮ್ಮಿಂದ ಬಿಟ್ಟು ಹೋಗಬೇಕಾಗಿದೆ, ಹೋಗಲಾಡಿಸುವುದಿದೆ. ಅದಕ್ಕೆ ನಾವು ಏನು ಮಾಡೋದ? ಯಾವುದೇ ಕಾಲದಲ್ಲೂ ಯಾವ ಉಪಾಯ ಮಾಡಿದ ಮೇಲೇನೂ ಅದು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರಲ್ಲ. ನಿತ್ಯಮತ್ತಾಹ ಅವರು ಹೇಳಿದರು, ಆಚಾರ್ಯ ಭಗವಂತರು. ಹಾಗಾದರೆ ನಮ್ಮಲ್ಲೇ ಪ್ರಶ್ನೆ ಉಂಟಾಗಿದೆಯೇನ? ನಾನು ಅದನ್ನು ಬಿಟ್ಟು ಕೊಡೋದಿದೆ, ಅದನ್ನು ನನ್ನಿಂದ ದೂರ ಮಾಡೋದಿದೆ, ಹೋಗಲಾಡಿಸುವುದಿದೆ. ಯಾವುದನ್ನ? ನಿರಂತರ ಯಾವ ಅಭಿಮಾನ ಇದೆಯಲ್ಲ ಅದನ್ನು ದೂರ ಮಾಡೋದಿದೆ. ಇದು ವಿಚಾರ ಬಂದಿದೆ ಅಂದ್ರೆ ಬಂದ್ರ ಹೇಗೆ ದೂರ ಮಾಡೋದ ಅನ್ನೋ ಪ್ರಶ್ನೆ ರೀ. ಹೌದೇನಿಲ್ರಿ? ಅಲ್ಲೇನು ಹೇಳ್ತಾ ಇದ್ದಾರೆ ಅದು ಓದೋದಿದೆ ರೀ ನಮಗ. ಹೌದೇನಿಲ್ರಿ ಚಂದ್ರಕಾಂತನ್ನ? ಅಲ್ಲೇನು ಹೇಳ್ತಾ ಇದ್ದಾರೆ ಅದನ್ನು ಓದೋದಿದೆ ರೀ. ಆ ಶಬ್ದದ ಬೇಕಾದ್ರೆ ಅರ್ಥ ಮಾಡಿದ್ರ ಅದನ್ನ ತಿಳ್ಕೊಂಡು ಓಹೋ ಅನ್ನೋದಿದೆ. ನಮ್ಮಲ್ಲಿ ಇದೇನ ಆ ಪ್ರಕಾರದ ಮತ್ತ ನಿತ್ಯ ಮತ್ತಾಹ ಆ ಅಭಿಮಾನ ಏನು ಮಾಡಿದರೂ ಹೋಗುವುದಿಲ್ಲ. ಹೋಗಿದೇನ್ರಿ ನಮ್ದ? ಅಥವಾ ನಮ್ಮಲ್ಲೇ ಇದೇನಿಲ್ರಿ? ಇಲ್ಲ ಅಂಥೇಳಿ ಸಂದೇಹ, ಇದೇನಂಥೇಳಿ ಸಂದೇಹ ಪಡೋದಾಗ್ಲಿ, ಇಲ್ಲ ಅಂಥೇಳಿ ನಿರಾಕರಣೆ ಮಾಡೋದಾಗ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸರ್ವ ಜೀವರಾಶಿ ಅಂದಿದ್ದಾರೆ ಅವ್ರ. ಒಂದು ವೇಳೆ ನನ್ನಲ್ಲಿ ಇದೇನಂಥದ್ದು ಅಭಿಮಾನ ಅಂಥೇಳಿ ಸಂದೇಹ ಪಡಬೇಕಾದ್ರೆ ಸರ್ವ ಜೀವರಾಶಿ ಅಂಥೇಳಿ ಹೇಳಿದಾರಲ್ಲ. ಹಾಗಾದ್ರೆ ಸಂದೇಹ ಪಡಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಆಧಾರ ಬೇಕು. ಏನ? ನಾ ಜೀವ ಅಲ್ಲ ಅನ್ನೋದ್ರೆ ತಿಳಿದಲ್ಲ. ಸಂದೇಹ ಪಡಬೇಕಾದ್ರೆ ನನ್ನಲ್ಲೇ ಅಂಥ ಅಭಿಮಾನ ಇದೆಯನ, ನಾನು ಉನ್ಮತ್ತ ಇದ್ದೇನೇನ, ಈ ಪ್ರಕಾರ ಸಂದೇಹ ಪಡಬೇಕಾದ್ರೆ ಅಥವಾ ನನ್ನಲ್ಲೇ ಆ ಪ್ರಕಾರದ ಅಭಿಮಾನ ಇಲ್ಲ ಅಂಥೇಳಿ ನಿರಾಕರಣೆ ಮಾಡಬೇಕಾದ್ರೆ ಅವರು ಸರ್ವ ಜೀವರಾಶಿ ಅಂದಿದ್ದಾರೆ ಅಂದಮೇಲೆ ನಾ ಜೀವಲ್ಲ ಅಂಥೇಳಿ ಸ್ವೀಕಾರ ಮಾಡಬೇಕಾಗುತ್ತೆ. ಅದಂತೂ ನಮ್ದು ಸ್ವೀಕಾರ ಇದ್ದೇ ಇದೆ ರೀ. ಇದೇನಿಲ್ರಿ? ಯಾರು ನೀವ್ಯಾರ್ರಿ? ಕಡ ತಂದದ್ದು ಮಾತ್ರ ಅದ. ಯಾರ್ರಿ ನೀವು? ಅರೆ ಮನೋರ್ಗವ್ರನ್ನ ಅಂದ್ರೆ ನಾನಲ್ಲ. ಬಬಿತಾ ಅಂದ್ರೆ ನಾ ಜೀವ ಅಲ್ಲ ಅನ್ನೋದು ನಮಗೆ ಸ್ವೀಕಾರನೇ ಇದೆ ಅಂದ ಮೇಲೆ
ನಮಗೆ ಆ ಪ್ರಕಾರದ ಮದ ಇದೆಯನ ಅಂತ ವಿಚಾರ ಮಾಡುವ ಪ್ರಶ್ನೆ, ಸಂದೇಹ ಪಡುವ ಪ್ರಶ್ನೆನೇ ಬರಲಿಲ್ಲರಿ. ನಿರಾಕರಣೆ ಮಾಡೋದಾಗ್ಲಿ ಸಂದೇಹ ಪಡೋದಾಗ್ಲಿ ಪ್ರಶ್ನೆನೇ ಇಲ್ಲ. ಜೀವ ಅಲ್ಲಲ್ಲ ನಾವು. ನಿನ್ನೆ ಹೇಳದ್ದಿತ್ತು, ಇಷ್ಟ ಅಧಿಕಾರಗಳ ಮುಗಿದು ಹೋದ್ರೂ ಕೂಡ ಪುನಃ ಅರ್ಥಾತ್ ಇನ್ನೂ ಅದೇ ಹೇಳ್ತಾ ಇದ್ದಾರೆ. ಏನ? ಮಿಥ್ಯಾತ್ವದ ಮಾತು. ಪೂರ್ವ ರಂಗಾಯ್ತು. ಅಹಂ ಎಕ್ಕೋ ಖಲು ಸುದ್ದೋ ಅಂತ ಹೇಳಿ ಹೋದವ ಯಾವನೋರ್ವ ಜೀವ. ಜೀವ ಅಜೀವ ಅಧಿಕಾರ ಆಯ್ತು. ರಂಗಮಂಟಪದ ಮೇಲೆ ಬಂದು ಜೀವ ಅಜೀವ ಎರಡು ಪ್ರಕಾರದ ಪಾತ್ರ ಧಾರಣ ಮಾಡಿ ಒಂದೇ ಇತ್ತು ಅಂಥೇಳಿ ಹೇಳಿದ್ದಾರೆ. ಕರ್ತೃ ಕರ್ಮ ಎರಡು, ಅದರದ ಒಂದೇ ಇತ್ತು. ಕೊನೆಗೆ ನಿಷ್ಕರ್ಷ ಹೊರಡಿದ್ರೆ ಆದರೆ ನಮ್ಮಲ್ಲಿ ಇದುವರೆಗೆ ಏನೂ ಇಲ್ಲ. ಪುಣ್ಯ ಪಾಪ ಎರಡದವೇನು ಒಂದೇ ಇದೆರಿ, ಕರ್ತೃ ಕರ್ಮ ಎರಡದವೇನು ಒಂದೇ ಇದೆರಿ, ಜೀವ ಜೀವ ಒಂದೇ ಇದೆ ಎರಡದವ್ರಿ. ಜೀವ ಅಜೀವ ಎರಡದವೇನು ಒಂದೇ ಇದೆ ರೀ. ಜೀವ ಅಜೀವ ನಿಜವಾಗಿ ಎರಡಿದ್ರೂ ಕೂಡ ನನ್ನ ದೃಷ್ಟಿಯೊಳಗೆ ಏನಿದೆ ರೀ, ಈ ದೇಹ ನನ್ನಿಂದ ಭಿನ್ನ ಎರಡನೇ ವಸ್ತು ಅನ್ನೋದು ಇದೆ ಅಂದ್ರೆ, ಈ ರಾಗ ನನ್ನಿಂದ ಭಿನ್ನ ನನ್ನ ಸ್ವರೂಪದೊಳಗಿಲ್ಲ. ನನ್ನ ಸ್ವರೂಪದ ಕಡೆಗೆ ನನ್ನ ದೃಷ್ಟಿ ಹೋದ ಮೇಲೆನ ಇದು ನನ್ನ ಸ್ವರೂಪದೊಳಗೆ ಇಲ್ಲ ಅನ್ನೋದ ಇದರಿಂದ ಧ್ವನಿ ಬರಬಹುದ್ರಿ. ರಾಗದಿಂದ ಕೂಡ ಭಿನ್ನ ಅಸಂಖ್ಯ ಪ್ರದೇಶದೊಳಗೆ ಯಾವ ಚೈತನ್ಯ ಸ್ವಭಾವದಿಂದ ವ್ಯಾಪ್ತ ಅನಂತ ಗುಣಗಳ ಅಭೇದ ಪಿಂಡ ರೂಪದ ತತ್ವ ಜೀವ ನಾನಿದ್ದೇನೆ ಅನ್ನೋದು ಯಾವಾಗ ಅನುಭವದೊಳಗೆ ಬರ್ತಿದೆ ಆವಾಗ ಇದು ಎರಡನೇ ವಸ್ತು ಇನ್ನೊಂದು ಬೇರೆ ಇದೆ ಅಂತೇಳಿ ಆಗ್ತಿದ್ದೀರಿ. ಮೊದಲು ಹೇಳಿದ್ರು ಜೀವ ಅಜೀವ ಎರಡದವು, ನೀನು ತಿಳ್ಕೊಂಡ ಹಾಗೆ ಒಂದಿಲ್ಲ. ಮೊದಲನೇ. ಈ ಎರಡನೇದ್ದು ಹೇಳಿದ್ರು ಕರ್ತೃ ಕರ್ಮ ನೀನು ತಿಳ್ಕೊಂಡ ಹಾಗೆ ಎರಡಿಲ್ಲ ಒಂದೇ ಇದೆ. ಮೂರನೇದ್ದು ಹೇಳಿದ್ರು ಪುಣ್ಯ ಪಾಪ ನಿಜವಾಗಿ ಎರಡಿಲ್ಲ, ಎರಡು ಬಂಧು ಪದ. ಯಾವುದು ಒಂದೂ ಮೋಕ್ಷದ ಕಾರಣ ಇಲ್ಲ, ಪ್ರತ್ಯಕ್ಷ ಮೋಕ್ಷ ರೂಪ ಇಲ್ಲ. ಪುಣ್ಯ ಪಾಪದ ಹೇಳಿ ಆಶ್ರವ ಏನಿದೆ ಅದ ರಾಗದಿಂದ ಭಿನ್ನ ಅಶುಚಿ ಭಾವ ಇದೆ ಅಂತ ಹೇಳಿ ಹೇಳಿದ್ರು. ಜ್ಞಾನ ನಿತ್ಯ ಚೈತನ್ಯ ಸ್ವರೂಪ ಇದೆ, ಶುಚಿ ಇದೆ. ಶುಚಿ ಅರ್ಥಾತ್ ಜ್ಞಾನದೊಳಗೆ ರಾಗದ ಪ್ರವೇಶ ಆಗಿಲ್ಲ, ಆದ್ರೂ ಕೂಡ ನಿನ್ನ ಜ್ಞಾನ ನಾನು ರಾಗ ಅಂಥೇಳಿನ ತಿಳಿತಾ ಇದೆ. ಈ ಪ್ರಕಾರ ಆಶ್ರವ ಅಧಿಕಾರ ಆಯ್ತು. ಆ ಆಶ್ರವದ ನಿರೋಧ ಮಾಡುವ ಸಲುವಾಗಿ ಯಾವ ಜ್ಞಾನ ಕಾರ್ಯ ಮಾಡ್ತಿದೆಯೋ ಆ ಜ್ಞಾನ ಆ ಕಾರ್ಯದಲ್ಲಿ ಯಶಸ್ವಿ ಆದ ನಂತರ ಸಂವರ ಅಧಿಕಾರ ಐತೆ. ಆ ಸಂವರ ಪೂರ್ವಕ ನಿರ್ಜರ ನಡೆದದ್ದು ಇದೆ. ಇಷ್ಟೆಲ್ಲ ಕಥನ ಆದ್ರೂ, ಶ್ರವಣ ಆದ್ರೂ, ವಾಚನ ಆದ್ರೂ, ತಕ್ಕ ಮಟ್ಟಿಗೆ ನಮ್ಮ ಬುದ್ಧಿಯ ಅನುಸಾರ ಚರ್ಚೆ ಆದ್ರೂ ಕೂಡ ನಮ್ಮ ಮಿಥ್ಯಾತ್ವ ಆಗಿದೆ. ಹಾಗಾದ್ರೆ ಅದು ಯಾವ ಅದಕ್ಕೆ ಇದೆಲ್ಲ ಉಪಾಯ ಮಾಡಿದ್ರೂ ಹೋಗಲಿಲ್ಲ ಅಂತ ಹೇಳ್ಕದಾರ್ರಿ. ಅವ್ರ ಸ್ಮರಣೆಗೆ ತಂದು ಕೊಡ್ತಾ ಇದಾರ. ಎಷ್ಟು ಉಪಾಯ, ಯಾವ ಉಪಾಯ ಮಾಡಿದ್ರೂ ಅದು ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಉಪಾಯ ಏನೇನು ಮಾಡಿದೆವು? ಜೀವವನ್ನು ತಿಳ್ಕೊಂಡೆವು, ಕರ್ತೃ ಕರ್ಮವನ್ನು ತಿಳ್ಕೊಂಡೆವು, ಪುಣ್ಯ ಪಾಪವನ್ನು ತಿಳ್ಕೊಂಡೇವೇನ್ರಿ? ಆಶ್ರವ ಸಂವರ ನಿರ್ಜರೆಯನ್ನು ತಿಳ್ಕೊಳ್ತಾ ಇದ್ದೇವೆ. ಅದಕ್ಕೆ ಯಾವ ಉಪಾಯ ಮಾಡಿದ ಮೇಲೂ ಆ ಅಭಿಮಾನ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ ಹೇಳಿದ್ರು. ಯಾರ ಸಲುವಾಗಿ ಹೇಳಿದ್ರು?
ಯಾರು ಇನ್ನೂ ಕೇಳ್ಕೊಂತನ ಕೂತಿದ್ದೇವಲ್ಲ ಆಚಾರ್ಯ ಭಗವಂತರ ಕಡೆಗೆ ನೋಡ್ತಾ ಅಂತ ನಮಗೆ ಏನು ಹೇಳಿದ್ರು, ಯಾವ ಕಾಲದಲ್ಲೂ, ಯಾವ ಕಾಲ ಅಂದರೆ ಯಾವ ಕಾಲ, ಚತುರ್ಥ ಕಾಲ ಇದ್ರೂ ಕೂಡ. ಚತುರ್ಥ ಕಾಲ ಯಾಕ? ಅಲ್ಲಿ ಸಾಕ್ಷಾತ್ ಸರ್ವಜ್ಞರು ಇರ್ತಾರೆ. ನಮ್ಮ ಎದುರಿಗೆ ಅನೇಕ ಜೀವರುಗಳು ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ. ಯಾವ ಕಾಲದಲ್ಲಿಯೂ ಯಾವ ಉಪಾಯ ಮಾಡಿದ ಮೇಲೇನೂ ಆ ಅಭಿಮಾನ ಬಿಟ್ಟು ಹೋಗುವುದಿಲ್ಲ ಅಂಥೇಳಿ ಹೇಳಿದರು. ಯಾರ ಸಲುವಾಗಿ ಹೇಳಿದರು? ಯಾರು ನಾವು ಕಥನ ಕೇಳ್ತಾ ಇದ್ದೇವಲ್ಲ ನಮ್ಮ ಸಲುವಾಗಿ. ಹಾಗಾದ್ರೆ ಅದು ಬಿಟ್ಟು ಹೋಗೋದು ಹೇಗ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಉತ್ಪನ್ನ ಆದರೆ ಅವರು ಅದರದ್ದು ಉತ್ತರ ಹೇಳಿ ಹೋಗ್ತಾರೆ. ಅಥವಾ ಪ್ರಶ್ನೆ ಉತ್ಪನ್ನ ಆದ ನಂತರ ಅದರ ಉತ್ತರವನ್ನು ನಾವೇ ಅನ್ವೇಷಣೆ ಮಾಡಬಹುದು ಇಷ್ಟ ಅಧ್ಯಯನದ ಮೂಲಕ. ಹೇಗೆ ಬಿಟ್ಟು ಹೋಗೋದ? ಯಾವುದೇ ಕಾಲದಲ್ಲೂ ಯಾವ ಉಪಾಯ ಮಾಡಿದ ಮೇಲೇನೂ ಅದು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವುದು ಬಿಟ್ಟು ಹೋಗೋದಿಲ್ಲ? ದೇಹ ಬಿಟ್ಟು ಹೋಗ್ತಿದ್ದೀರಿ, ಧನ ಬಿಟ್ಟು ಹೋಗ್ತಿದೆ, ಪತ್ನಿ ಪುತ್ರರು ಬಿಟ್ಟು ಹೋಗ್ತಾರೆ, ಸಂಯೋಗ ಬಿಟ್ಟು ಹೋಗ್ತಿದೆ, ಸುಖದ ಅನುಭವ ಬಿಟ್ಟು ಹೋಗ್ತಿದೆ, ದುಃಖದ ಪರಿಸ್ಥಿತಿ ಬದಲಿ ಆಗ್ತಿದೆ. ಆದರೆ ಇದು ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಹೋಗಿದೆ ನಮ್ಮದ್ರೆ ಏನು ಹೋಗಿಲ್ಲ? ಯಾವ ಪರ್ಯಾಯ ಪ್ರಾಪ್ತ ಆಗ್ತಿದೆಯೋ ಅದೇ ರೂಪದ ಅಭಿಪ್ರಾಯ, ಅದೇ ರೂಪದ ಅಭಿಪ್ರಾಯ, ಅದೇ ಹೇಳ್ತಾ ಇದ್ದಾರೆ. ಯಾವ ಕಾಲದಲ್ಲೇನೋ ಯಾವ ಉಪಾಯ ಮಾಡಿದ ಮೇಲೇನೋ ಹೋಗುವುದಿಲ್ಲ ಅಂತ ಹೇಳಿ. ಹಾಗಾದ್ರೆ ಇದಕ್ಕೆ ಏನು ಮಾಡೋದ? ಪರಿಹಾರ ಏನ್ರಿ? ಅರೇ ಅದು ಬಿಟ್ಟು ಹೋಗಿಲ್ಲ ಅಂತ ಹೇಳಿ ಹೇಳ್ತಾರ, ಹೋಗೋದೇ ಇಲ್ಲ ಅಂತ ಹೇಳ್ತಾರ. ಹಂಗ ಮಾಡ್ಕೊಂತ ಇರ್ತೀವ್ರಿ, ಪರಿಣಾಮಗಳು ಹಂಗ ಮಾಡ್ಕೊಂತ ಇರ್ತೀವ್ರಿ. ಅದ ಅಭಿಪ್ರಾಯ ಹಂಗ ಬಂದ್ಬಿಡ್ತೀರಿ. ಬರೇ ಬದಲಾವಣೆ ಅದ ಅಭಿಪ್ರಾಯ ಹಾಗೆ ಇರ್ತದ, ನಾವ್ ಹಂಗ ಇರ್ತೀವ್ರಿ. ಅಂದ್ರನ ಅದು ಹೋಗೋದು ಹೇಗೆ? ಹಾಗಾದ್ರೆ ಹೋಗೋದೇ ಇಲ್ಲದ ನಾವ್ ಹಂಗ ಇರ್ತೀವಿ. ಅವ್ರು ಹೇಳ್ತಾ ಇರೋದನ್ನ ಹೇಳಿದ್ರಲ್ಲ ನೀವು, ಹೋಗೋದೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ನಿಮ್ಗೆ ಹೋಗೋದು ಬೇಕಿಲ್ಲೇನ? ನಾವ್ರಿ ಪರ್ಯಾಯ ಬದಲಾವಣೆ ಮಾಡ್ಕೋತೀವ್ರಿ. ನಾವೀಗ ಈ ತರ ಮನುಷ್ಯನ್ ಮಾಡಿದೇವ್ರಿ, ಆಮೇಲೆ ಈಗ ಆಗ್ತದ ಮನುಷ್ಯ ಮಾಡ್ಕೊಂಡಿರ್ತೀವ್ರಿ, ನಾವ್ ಹಂಗ ಆಗ್ತೇವೆ. ಅದೇ ಹೇಳ್ತಾ ಇದಾರಲ್ಲ. ಹಾಗಾದ್ರೆ ಈ ಚಕ್ರದಿಂದ ಯಾಕೆ ಬಿಡುಗಡೆ ಬಂದೋದ? ಇದು ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ದೀಕ್ಷಾ ತಗೊಂಡ್ರೂ ಹೋಗೋದಿಲ್ಲ, ಯಾವ ಉಪಾಯ ಮಾಡಿದ್ರು ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ. ಯಾವ ಕಾಲದಲ್ಲೇನೂ ಹೋಗೋದಿಲ್ಲ, ಯಾವ ಉಪಾಯ ಮಾಡಿದ್ರೂ ಹೋಗೋದಿಲ್ಲ. ಆ ಅಭಿಮಾನ ಯಾವುದಕ್ಕಂದ್ರು, ಯಾವ ಪರ್ಯಾಯದ ಪ್ರಾಪ್ತಿಯಾಗುತ್ತಿದೆಯೋ ಆ ರೂಪವುಳ್ಳವ ನಾನಿದ್ದೇನೆ ಅನ್ನುವ ಅಭಿಪ್ರಾಯ. ಆ ಅಭಿಪ್ರಾಯ ಯಾವ ಉಪಾಯ ಮಾಡಿದ ಮೇಲೇನೂ ಹೋಗೋದಿಲ್ಲ, ಯಾವ ಕಾಲದಲ್ಲೂ ಹೋಗೋದಿಲ್ಲ. ಇದರದ ತಾತ್ಪರ್ಯ ಇಷ್ಟ ಇದೆ. ಉಪಾಯ ಹೊರಗಿನಿಂದ ಮಾಡಿದರ ಒಳಗಿನ ಅಭಿಪ್ರಾಯ ಬದಲಿ ಹೇಗಾಗೋದ? ಕಾಲ ಭಾಷೆದೊಳಗೆ ಪರಿವರ್ತನೆ ಆದ್ರೆ ಕಾರ್ಯ ಒಳಗೆ ಹೇಗಾಗೋದ? ನಾವು ಎಲ್ಲಿ ಕಾರ್ಯ ಮಾಡ್ತಾ ಇದ್ದೇವೆ? ಭಾಷೆದೊಳಗನಲ್ಲ. ಅಭಿಪ್ರಾಯ ಏನು, ಆಶೆ ಏನು ಇಟ್ಕೊಂಡಿದ್ದೇವೆ ಆಗುತ್ತಿದೆ ಅಂತ ಹೇಳಿ. ಆದ್ರೆ ಅದು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಸ್ವಾಧ್ಯಾಯ ಮಾಡಿದ್ರೆ ಆಗೋದಿಲ್ಲ, ಬೆಟ್ಟ ಹತ್ತಿದ್ರೆ ಆಗೋದಿಲ್ಲ, ಉಪವಾಸ ಮಾಡಿದ್ರೆ ಆಗೋದಿಲ್ಲ, ದೀಕ್ಷಾ ತಗೊಂಡ್ರ ಆಗೋದಿಲ್ಲ, ಯಮ ನಿಯಮ ಸಲ್ಲೇಖನಗಳಿಂದ ಆಗೋದಿಲ್ಲ. ಹಾಗಾದ್ರೆ ಹೇಗಾಗ್ತಿದೆ? ಯಾವ ಉಪಾಯ ಮಾಡಿದ್ರೂ ಆಗೋದಿಲ್ಲ. ಹಾಗಾದ್ರೆ ಅದು ಹಾಗೆ ಇರೋದೇನ? ಭಯ ಬೇಕಲ್ಲ ನಮ್ಗ, ಜಿಜ್ಞಾಸೆ ಬೇಕಲ್ಲ, ಹಾಗೆ ಇರೋದೇನದ? ಗುರ್ತನ ಇಲ್ರಲ್ಲ, ಅದಕ್ಕೆ ಹೇಳ್ತಲ್ಲ. ಇದಕ್ಕೆ ಇನ್ನೊಂದು ಏನು ಹೇಳಿತು? ಸರ್ವ ಜೀವರಾಶಿ ಅಂದಿದರಂದ್ಮೇಲೆ ಆ ಪ್ರಕಾರದ ಅಭಿಮಾನ, ಆ ಪ್ರಕಾರದ ಪ್ರತಿಪದಂ ನಿತ್ಯಮತ್ತಾಹ, ಇದು ನನ್ನಲ್ಲಿ ಇದೇನು ಅವಲೋಕನೆ ಮಾಡಲಿಲ್ಲ. ಅವರು ಹೇಳ್ತಾ ಇದ್ದಾರೆ ಅಂದಮೇಲೆ ಇದೆ ಅಂಥೇಳಿ ವಿಶ್ವಾಸ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ನಾ ಜೀವ ಅನ್ನೋದು ನನಗೆ ಸ್ವೀಕಾರ ಇಲ್ಲ. ಮೊದಲನೇ ಮಾತು, ನಾನು
ಜೀವಾಗಿ ಶ್ರವಣ ಮಾಡಲಿಕ್ಕೆ ಅಥವಾ ವಾಚನಕ್ಕೆ ಕೂಡ್ತಿದ್ದನು ಅಂತಂದ್ರೆ ಓಹೋ ಹೀಗಿದೆ ಅಂದ ಮೇಲೆ ಈ ನಿತ್ಯಮತ್ತತೆ ಯಾವಾಗ ಬಿಟ್ಟು ಹೋಗೋದು, ಹೇಗೆ ಬಿಟ್ಟು ಹೋಗೋದು, ಇದರಿಂದ ಬಿಡುಗಡೆ ಉಪಾಯ ಏನಿದೆ, ಏನು ಮಾಡಿದ್ರೆ ಅರೆ ಉಪಾಯ ಯಾವುದೂ ಇಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಮುಂದೆ. ಹಾಗಾದ್ರೆ ಏನು ಮಾಡೋದೇನೂ ಇಲ್ಲ. ಆ ಅಭಿಮಾನ ಬಿಟ್ಟು ಹೋಗೋ ಮಾತು ಹೇಳಿದಾರಲ್ಲ, ಏನು ಹೇಳಿದ್ರು, ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಜೀವ ಹೋಗ್ತಾ ಇರ್ತಿದೆ, ಅತ್ಯಂತ ಮರಣಾಸನ್ನ ಆಗಿರ್ತಾನೆ, ನೋಡಿರ್ತೀವಲ್ಲ. ಆದ್ರೂ ಕೂಡ ನಾನು ಈ ಮನೆ ಮಾಲೀಕ, ನಾನು ಈತನ ತಂದೆ ಅನ್ನುವ ಅಭಿಪ್ರಾಯ ಇದೆಯೋ ಅಥವಾ ಇಲ್ರಿ? ಹೊರಗಡೆ ಕಾಲು ಬದಲೇ ಆಗಿದೆಯಲ್ಲ, ಶರೀರ ಅತ್ಯಂತ ಜರ್ಜರಿತ ಆದದ್ದು ಇದೆ. ಅರೆ ಆ ಅಭಿಪ್ರಾಯ ನಾವು ಎಷ್ಟು ರೀತಿಯಿಂದ ತಿಳ್ಕೊಳ್ಳಬಹುದಾಗಿದೆ. ಅರೆ ಸಮಯಕ್ಕೆ ಯಾವ್ಯಾವ ರೀತಿಯಿಂದ ನಾವು ನಮ್ಮನ್ನ ಅನುಭವ ಮಾಡ್ತಾ ಇದ್ದೇವೆ, ಆಸ್ವಾದ ಪಡಿತಾ ಇದ್ದೇವೆ, ಅದರದ ಒಂದಿಷ್ಟು ಅವಲೋಕನೆ ಮಾಡಿದರೆ ಕಥನೆ ಎಷ್ಟಂತ ಮಾಡಬಹುದಾಗಿದೆ ಅನ್ನೋದ ನಮಗೆ ಲಕ್ಷ್ಯದೊಳಗೆ ಬರ್ತಿದೆ. ಯಾವ ಕಾಲದಲ್ಲೂ ಅದು ಬಿಟ್ಟು ಹೋಗುವುದಿಲ್ಲ. ಯಾವ ಉಪಾಯ ಮಾಡಿದ ಮೇಲೆ ಕೂಡ ಅದು ಬಿಟ್ಟು ಹೋಗುವುದಿಲ್ಲ. ಯಾವುದ? ಆ ರೂಪದ ಅಭಿಮಾನ. ಹಾಗಾದ್ರೆ ಏನು ಮಾಡೋದ? ಇದೊಂದು ಯಕ್ಷ ಪ್ರಶ್ನೆ, ದೀರ್ಘ ಪ್ರಶ್ನೆ ಬೇಕನ್ ಬೇಡ್ರಿ ನಮ್ಮಲ್ಲಿ. ನಮಗ ಅದರಿಂದ ಬಿಡಿಸಿಕೊಳ್ಳೋದಿತ್ತು ಅಂತಂದ್ರೆ ಪ್ರಶ್ನೆ ಬೇಕು. ಅದನ್ನ ಹಾಗೇ ಮುಂದುವರಿಸೋದಿತ್ತು ಅಂತಂದ್ರೆ ಯಾವ ವಿಚಾರನೂ ಮಾಡುವ ಅವಶ್ಯಕತೆ ಇಲ್ಲ. ಪುಣ್ಯ ತಂದು ಕೊಟ್ಟಂತಹ ಸಂಯೋಗದೊಳಗೆ ವಾಚನ ಮಾಡೋದಿದೆ, ಪುಣ್ಯ ತಂದು ಕೊಟ್ಟಂತಹ ಸಂಯೋಗದೊಳಗೆ ವಾಚನ ಮಾಡೋದಿದೆ, ಶ್ರವಣ ಮಾಡೋದಿದೆ, ಮತ್ತು ನಾವು ಹೇಗಿದ್ದೇವೆಯೋ ಹಾಗೆ ಇರೋದಿದೆ. ಒಂದು ವೇಳೆ ಈ ಪುಣ್ಯದ ಕಾರಣದಿಂದ ಯಾವ ಜಿನವಾಣಿಯ ವಾಚನ ಶ್ರವಣ, ತ್ರಿಲೋಕ ಪೂಜ್ಯವಾಣಿ, ಇಂದ್ರ ವಂದಿತ ವಾಣಿಯ ಶ್ರವಣ ವಾಚನದ ಯೋಗ ಸಿಕ್ಕಿರುವುದರೊಳಗ ನನ್ನ ಅಂತರಂಗದ ಅವಲೋಕನೆ ನಾನು ಮಾಡ್ಕೊಳ್ಳೋದಿತ್ತು ಅಂತಂದ್ರ, ನಾನು ಜೀವಿದ್ದೇನೆ ಅನ್ನೋದು ವಿಕಲ್ಪದೊಳಗೆ ಎಲ್ಲಾದ್ರೂ ಒಂದು ಸ್ವಲ್ಪರೇ ಗ್ರಹಣ ಆಗಿತ್ತು ಅಂತಂದ್ರ ಇದರದ್ದು ವಿಚಾರ ಮಾಡೋದಿದೆ. ಪ್ರಭು, ಈ ಚಕ್ರದಿಂದ ನಾನು ಬಿಡುಗಡೆ ಹೇಗೆ ಹೊಂದೋದು? ಯಾಕೆ ಅಂತಂದ್ರೆ ಇಲ್ಲಿ ಎರಡೇನು ಹೇಳಿದ್ರು, ಯಾವುದೇ ಕಾಲದಲ್ಲೂ. ಯಾಕಂದ್ರೆ ಎಲ್ಲಾ ಕಾಲದಲ್ಲೇ ನಾವು ಇದ್ದು ಬಂದವರ ದೇವ್ರಲ್ಲಿ, ಎಲ್ಲಾ ಕಾಲದಲ್ಲಿ ಇದ್ದು ಬಂದವರ ದೇವ್ರಿ, ಎಲ್ಲಾ ಉಪಾಯಗಳನ್ನ ಮಾಡಿ ಬಂದವರ ದೇವ್ರಿ, ಎಲ್ಲಾ ಉಪಾಯಗಳನ್ನ ಮಾಡಿ ಬಂದವರ ದೇವ್. ದೌಲತ್ ರಾಮ್ ಏನ್ ಹೇಳ್ರು? ಧರಿಷಿ ಮುನಿ ದೀಕ್ಷೆಯನು ಜೀವನು ಪಿರಿಯ ಮಹ ನಿಯಮಗಳ ಪಾಲಿಸಿ 9ನೇ ಗ್ರೈವೇಯಕದವರೆಗೆ ಹೋದ. ಎಷ್ಟು ಬಾರಿ? ಅನಂತ ಬಾರಿ. ಮುನಿವ್ರತ ಧಾರ ಅನಂತ ಬಾರ ಗ್ರೈವೇಯಕ ಉಪಜಾಯೋ ಪೈ ನಿಜ ಆತಮ ಜ್ಞಾನ ಬಿನ ಸುಖ ಲೇಷ ನ ಪಾಯೋ. ಅಂದ್ರೆ ನಾವು ಎಲ್ಲಾ ಕಾಲದಲ್ಲಿ ಇದ್ದು ಬಂದವ್ರು ಇದೇವೇನಿಲ್ರಿ? ಚತುರ್ಥ ಕಾಲದೊಳಗೆ ಎಂದಾದ್ರೂ ಇದ್ದೇವೋ ಅಥವಾ ಇಲ್ರಿ? ಅರೆ ಅನಂತ ಬಾರಿ ಇದ್ದೇವ್ರಿ. ವಿಧೇಯ ಕ್ಷೇತ್ರದೊಳಗೆ ಇದ್ದೇವೇನಿಲ್ರಿ? ಶಾಸ್ತ್ರದ ಅಭ್ಯಾಸ ಮಾಡಿದೇವೇನಿಲ್ರಿ? ಧರ್ಮದ ಆಚರಣೆ ಮಾಡಿದೇವೇನಿಲ್ರಿ? ವ್ರತ ಉಪವಾಸ ಏನೇನು ಹೇಳಿದಾರೋ, ನೋಂಪಿ ಪೂಜೆ ಭಕ್ತಿ ದಾನ, ಅರೆ ಶಬ್ದದೊಳಗೆ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ಮಾಡಿದೇವ್ರಿ. ಅದಕ್ಕೆ ಹೇಳಿದ್ರೆ ಯಾವುದೇ ಕಾಲದಲ್ಲೂ ಯಾವ ಉಪಾಯ ಮಾಡಿದ ಮೇಲೇನೂ ಈ ಅಭಿಮಾನ ಬಿಟ್ಟು ಹೋಗುವುದಿಲ್ಲ, ಆ ರೂಪದ ಅಭಿಮಾನ ಬಿಟ್ಟು ಹೋಗುವುದಿಲ್ಲ. ಹಾಗಾದ್ರೆ ಆ ರೂಪದ ಅಭಿಮಾನ ಬಿಟ್ಟು ಹೋಗುವ ಸಲುವಾಗಿ ಏನಾದರೂ ಏನಾದರೂ ಕರ್ತವ್ಯ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ? ಇದ್ದೇ ಇದೆ. ಹೇಗೆ ಹೇಳ್ತೀರಿ? ಅನಂತ ಜೀವರುಗಳು ಹೋಗಿದಾರಲ್ಲ ಅದನ್ನು ಬಿಟ್ಟ. ಹಾಗಾದ್ರೆ ಅವರು ಯಾವ ಉಪಾಯ, ಯಾವ ಕರ್ತವ್ಯ ಮಾಡಿದ್ದಿರಬಹುದು? ಕಷ್ಟದ್ದೇನೂ ಮಾತಿಲ್ರಿ, ಇಲ್ಲೇ ಉತ್ತರ ಇದೆ ಅಂತ ಹೇಳಿ ಹೇಳ್ತಲ್ಲ. ಏನಿದೆ ಉತ್ತರ ನೋಡ್ರಿ, ಅಲ್ಲಿ ಏನು ಹೇಳಿದ್ರು?
ಅಲ್ಲೇ ಹೇಗಿದೆ ಸರ್ವ ಜೀವರಾಶಿಯು ಪ್ರತಿಪದಂ ನಿತ್ಯಮತ್ತಾಹ ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದೇ ರೂಪದಂಥ ಅಭಿಪ್ರಾಯ ಉಳ್ಳದ್ದಾಗುತ್ತದೆ. ಇಲ್ಲಿ ಉತ್ತರ ಇದೆ ಏನ, ಎಂಥ ಪರ್ಯಾಯವನ್ನು ಪಡೆಯುತ್ತದೆ. ಅರೆ ಪಡೆಯುತ್ತದೆ, ಹೊಸದಾಗಿ ಪ್ರಾಪ್ತ ಆಗ್ತಿದೆ ಅದು ಪರ್ಯಾಯ. ಅದು ಅನಾದಿ ಕಾಲದಿಂದ ಇರಲಿಲ್ಲ ಮತ್ತು ಅದು ಅಧಿಕ ಕಾಲ ಇರುವಂಥದ್ದು ಇಲ್ಲ. 33 ಸಾಗರೋಪಮ ಆಯುರೂಪದ ನರಕದ ಯಾವ ಪರ್ಯಾಯ ಇದೆಯೋ 33 ಸಾಗರೋಪಮ ಕಳೆದ ನಂತರ ಅದು ಪೂರ್ಣನ ಆಗೋದಲ್ಲ. ಏನು ಹೇಳ್ತಾ ಇದೆ? 33 ಸಾಗರೋಪಮ ಆಯು ಇರುವಂಥ ನರಕದ ಪರ್ಯಾಯ. ಅರೆ 7ನೇ ನರಕದ ನಾರಕಿ. ಆದ್ರೆ ಆ ಪರ್ಯಾಯ ಪೂರ್ಣ ಆಯ್ತೇನಿಲ್ರಿ, ಮುಗಿತೇನಿಲ್ಲ, ಮುಗಿತು. ಇಲ್ಲೇನು ಹೇಳಿದ್ರು? ಯಾವ ಪರ್ಯಾಯವನ್ನು ಪಡೆಯುತ್ತದೆ. ಇಲ್ಲಿ ಪುರುಷಾರ್ಥ ಇದೆ ರೀ, ಅನಂತ ಪುರುಷಾರ್ಥ ಇದೆ. ಪರ್ಯಾಯ ಯಾವುದು ಪ್ರಾಪ್ತ ಆಗ್ತಿದೆಯೋ ಆ ರೂಪದಂಥ ಅಭಿಪ್ರಾಯ ನನ್ನಲ್ಲಿ ಬರಬಾರದು. ಅಭಿಪ್ರಾಯ ಯಾರ್ದ? ಆ ಪರ್ಯಾಯದ್ದು ಅಥವಾ ನಂದ? ನನ್ನದ. ಹಾಗಾದ್ರೆ ನಾನು ಆ ಅಭಿಪ್ರಾಯ ಬಿಟ್ಟು ಕೊಡೋದಿದೆ. ಕಾಲ ಆ ಅಭಿಪ್ರಾಯವನ್ನು ಬಿಡಿಸೋದಿಲ್ಲ. ಯಾವುದೇ ಸ್ವಾಧ್ಯಾಯ ದೀಕ್ಷೆಯ ಮೊದಲಾದ ಅವಸ್ಥೆಗಳ ಆ ಅಭಿಪ್ರಾಯವನ್ನು ಬಿಡಿಸುವುದಿಲ್ಲ. ನಾನೇ ಬಿಟ್ಟು ಕೊಡದಿದ್ರೆ ಯಾವ ಉಪಾಯ ಮಾಡಿದ್ರನು? ಇಷ್ಟು ಉತ್ತರ ಇದೆ ರೀ ಅಲ್ಲಿ. ಪ್ರಭು ನೀನೇ ಆ ಅಭಿಪ್ರಾಯವನ್ನು ಬಿಟ್ಟು ಕೊಡದಿದ್ರ ಯಾವ ಉಪಾಯ ಮಾಡಿದ್ರನು, ಯಾವ ಕಾಲದೊಳಗೆ ನೀನು ಇದ್ರನು ಕೂಡ ಆ ರೂಪದ ಅಭಿಮಾನ. ಅರೆ ಅಭಿಪ್ರಾಯದೊಳಗೆ ಬಂದ ನಂತರ ಅಭಿಮಾನ ಇದೆ ರೀ, ಅಭಿಪ್ರಾಯದೊಳಗೆ ಬರುವುದೇ ಅಭಿಮಾನ ಇದೆ. ಏನ? ಆ ರೂಪದವ ನಾನಿದ್ದೇನೆ ಅನ್ನುವ ಅಭಿಪ್ರಾಯ ಏನಿದೆ ಅದು ಉನ್ಮತ್ತತೆ ಇದೆ. ಬಹಳ ಅದ್ಭುತ ಮಾತು ಇದೆ ರೀ. ಯಾವ ಉಪಾಯ ಮಾಡಿದ್ರೂ ಅದು ಹೋಗುವುದಿಲ್ಲ. ಯಾಕೆ ಅಂದ್ರೆ ನೀನು ಬಿಟ್ಟು ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ನೀನು ಅದರ ಕಡೆ ನೋಡ್ತಾ ಇಲ್ಲ, ನೀನೇ ನಿರಂತರ ಆ ರೂಪದ ಅಭಿಪ್ರಾಯವನ್ನು ಹೊಂದುತ್ತಾ ಇದ್ದಿ, ನೀನೇ ನಿರಂತರ ಆ ರೂಪದ ಅಭಿಪ್ರಾಯದೊಳಗೆ ತಲ್ಲೀನ ಇದ್ದೆ, ನೀನೇ ಆ ರೂಪದ ಅಭಿಪ್ರಾಯದ ಆಸ್ವಾದನೆಯೊಳಗೆ ಮುಳುಗಿ ಹೋಗಿದೆ. ಬಾಹ್ಯ ಉಪಾಯ ಏನು ಮಾಡಿದರೆ ಏನಾಗೋದು? ಎಷ್ಟು ಬೇಕಾದಷ್ಟು ಕಾಲ, ಅರೆ 8 ವರ್ಷ ಕಡಿಮೆ. ಬಹಳ ನಿಜವಾಗಿ ಖೇದಾಗುವಂಥ ಮಾತಿದೆ. 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ದಿಗಂಬರ ದೀಕ್ಷೆಯ ಅವಸ್ಥೆಯೊಳಗೆ ಪಂಚಮಹಾವ್ರತದ ಪರಿಪಾಲನೆಯೊಳಗೆ ಆಗಮದಲ್ಲಿ ಅಥವಾ ಪ್ರತ್ಯಕ್ಷ ಜಿನೇಂದ್ರ ಪ್ರಭು ಏನು ಹೇಳಿದಾರೋ ಅಂಥ ಆಚರಣೆಯಲ್ಲಿ ನೀನ ಎಷ್ಟ 1 ಕೋಟಿ ಪೂರ್ವ ವರ್ಷ 70-56 ಕೋಟಿಗೆ 1 ಪೂರ್ವ ಅಂತಾರ್ರಿ. 70-56 ಸಾವಿರ ಕೋಟಿ ಅದಕ್ಕೊಂದು ಪೂರ್ವ ಅಂತಾರ್ರಿ. ಅಂಥದ್ದು 1 ಕೋಟಿ ಪೂರ್ವ ಆಯು ತಗೊಂಡು ಬಂದೇನ್ರಿ. ಅದಕ್ಕೆ ಇಲ್ಲಿ ಹೇಳಿದರೆ ಯಾವ ಉಪಾಯ ಮಾಡಿದ್ರೂ ಕೂಡ ಅದು ಬಿಟ್ಟು ಹೋಗುವುದಿಲ್ಲ. ಅಷ್ಟು ಕಾಲದವರೆಗೆ ದೀಕ್ಷಾ ತಗೊಂಡವರದೇವು. ಇನ್ನು ಯಾರ್ಯಾರಿಗೆ ನಮಸ್ಕಾರ ಮಾಡೋದ್ರಿ? ದೀಕ್ಷಾ ತಗೊಂಡವರಿಗೆ ನೀನೇ ಅಷ್ಟು ಕಾಲದವರೆಗೆ ಆ ದೀಕ್ಷೆಯ ಆಚರಣೆಯನ್ನ ಸ್ವಲ್ಪ ಕೂಡ ಅತಿಚಾರ ಬರದೇ ಇರುವ ಹಾಗೆ ಮಾಡಿದೆಯಪ್ಪ. ಇನ್ನು ಅವರಿಗೆ ನಮಸ್ಕಾರ ಮಾಡುವುದರಿಂದ ಭಲೆ ಅವ್ರು ಕುಂದರೆ ಇರ್ಲಿರಿ, ಕುಂದರೆ ಇರಲಿ, ಭದ್ರವಾಗೂ ಇರಲಿ, ಧರ್ಸೇನೆ ಇರಲಿ, ಭೂತಬಲಿ ಪುಷ್ಪಲಂತ ಇರಲಿ, ಯಾರು ಬೇಕಾದವರು ಭಾವಲಿಂಗಿ ಸಂತ ಅಥವಾ ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥ ಸಾಧು ಪರಮೇಷ್ಠಿ ಇದ್ರನು ಕೂಡ ಅವರಿಗೆ ನಮಸ್ಕಾರ ಮಾಡುವ ರೂಪದ ಉಪಾಯದಿಂದ ನಿನ್ನ ಆ ಅಭಿಮಾನ ಹೋಗುವುದಿಲ್ಲ. ಅದಕ್ಕೆ ಅಪ್ಪಾಜಿ ಹೇಳಿದ್ರು, ಯಾವ ಸೋಪ ಹಚ್ಚಿದ್ರನು, ಎಷ್ಟು ನೀರು ಹಾಕಿದ್ರನು ಮುಷ್ಟಿ ಬಿಚ್ಚಲಿಲ್ಲ ಅಂತಂದ್ರೆ ಒಳಗಿನ ಮಲಿನತೆ ಏನಿದೆ, ಕೆಸರೇನಿದೆ ಅದು ಸ್ವಚ್ಛ ಆಗೋದನ್ನೇ ಇಲ್ಲ. ಅದು ಮುಷ್ಟಿ ಗಟ್ಟಿಯಾಗಿ ಹಿಡಿದಿದ್ದೇವ್ರಿ,
ಮತ್ತು ಮೇಲೆ ಅನೇಕ ಪ್ರಕಾರದ ಸೋಪ್, ಮತ್ತು ಬಿಚ್ಚಿ ನೋಡಿದ ಕೂಡಲೇ ಏನಿದೆ? ಕೆಸರೇ ಇದೆ ರೀ. ಬಿಚ್ಚಿ ನೋಡಿದ ಕೂಡಲೇ ಅಂತ ಹೇಳಿ ಕೂಡ ಹೇಳಿರೋದ ಅದು ಭವ್ಯ ಜೀವರ ಸಲುವಾಗಿದೆ ರೀ. ಬಿಚ್ಚಿ ನಾವು ನೋಡೋದೇನೇ ಇಲ್ಲ, ಅರೆ ನಾನು ತೊಳೆದಾಗೀತ ಅಂತೇವ್ರಿ. ಇಷ್ಟ ನೀರಿನಿಂದ ತೊಳೆದ್ನಿ, ಇಂಥ ಸೋಪ್ ಹಾಕಿ ತೊಳೆದ್ನಿ. ನಮ್ಮ ಮನ್ನನಿಗೆ ನಾವೇ ಸರಿಸಾಟಿವಿ. ಅದಕ್ಕೆ ಉದಾಹರಣೆ ಯಾವುದರದ್ದು ಇಲ್ಲ. ನಮ್ಮನ್ನ ನಾವು ಯಾವ ಅಭಿಪ್ರಾಯವುಳ್ಳವರಾಗಿ ಅನುಭವ ಮಾಡ್ತಾ ಇದ್ದೇವೆ, ಆಸ್ವಾದ ನಮಗೆ ಯಾವುದರದ್ದು ಬರ್ತಾ ಇದೆ, ಯಾವುದರದ? ಯಾವನೋ ಜ್ಞಾನಿ ಹೇಳಿದ ಭೂತ್ಕಾಲಕ್ಕೋ ಭೂಲ್ ಜಾವ್. ಅರೆ ಅನುಭವ ನಾವು ಭೂತ್ಕಾಲದನ್ನ ಮಾಡ್ತೇವ್ರಿ, ವರ್ತಮಾನದಲ್ಲಿ ಮಾಡ್ತಾ ಇದೇವು. ಹೇಳಿ, ಎಲ್ಲಿ ವರ್ತಮಾನದ ಮಾಡ್ತಾ ಇದೆಯೋ? ಯಾವ ಪರ್ಯಾಯ ನಮ್ಮ ಲಕ್ಷ್ಯದೊಳಗೆ ಬರ್ತಿದೆಯೋ ಅದರ ಅನುಭವ ಮಾಡೋಷ್ಟಿಗೆ ಅನೇಕ ಪರ್ಯಾಯಗಳು ಹೊರಟು ಹೋಗಿರ್ತಾವೇನಿಲ್ಲ. ನಾನು ಹೀಗಿದ್ದೇನೆ, ಅರೇ ನಾನು ಹೀಗಿದ್ದೇನೆ. ಏನೋ ಕಾಲಿಗೆ ಬಡಿತಿದೆ ಅಥವಾ ಕೈಗೆ ಬ್ಲೇಡ್ ತಾಗ್ತಿದೆ, ಏನದ ಚಾಕು ತಾಗಿದ ನಂತರ ಅದರದ ದುಃಖ ರೂಪದ ಅನುಭವ, ರಕ್ತ ಹೋಗ್ತಿದೆ, ವೇದನೆ, ಆ ತಾಗಿರುವ ದುಃಖ ರೂಪದ ವೇದನೆ ಇದೆನ, ಅದು ತಾಗಿದ ನಂತರ ಎಷ್ಟು ಸಮಯ ಕಳೆದ ಮೇಲೆ ಆಗ್ತಿದೆ ನಮಗ್ರಿ? ಅದೇ ಸಮಯದೊಳಗೆ ಆಗ್ತಿದೇನ? ಆಗೋದಿಲ್ರಿ. ಅನಂತರ ಉತ್ತರವರ್ತಿ ಸಮಯದೊಳಗೆ ಆಗ್ತಿದೇನ? ಇಲ್ರಿ. ಅನೇಕ ಪರ್ಯಾಯಗಳು ಹೋಗ್ತವ್ರೆ. ಇದು ಎಲ್ಲಿ ನಮಗೆ? ಅರೇ ಕ್ಷಯೋಕ್ಷಮ ಜ್ಞಾನಿ ಎಷ್ಟು ಸ್ಥೂಲ ಇದೆ. ನನ್ನ ಶರೀರದೊಳಗೆ ಆಗಿರುವಂಥ, ಅದಕ್ಕೆ ಹಿಂದಿನ ಡಾಕ್ಟರ್ ಎಲ್ಲ ಹೇಳ್ತಾರಲ್ಲ, ನೀವು ಲಕ್ಷ್ಯ ಕೊಟ್ಟಿಲ್ಲ, ಅಲಕ್ಷ್ಯ ಮಾಡಿದಿರಿ, ನೆಗ್ಲೆಕ್ಟ್ ಮಾಡಿದಿರಿ. ಲಕ್ಷ್ಯ ಯಾರು ಕೊಡೋ ಸಾಧ್ಯ ಇದೆ? ಲಕ್ಷ್ಯ ಯಾಕೆ ಹೋಗೋ ಸಾಧ್ಯ ಇದೆ? ಛದ್ಮಸ್ಥನ ಕ್ಷಯೋಕ್ಷಮ ಜ್ಞಾನದ ಮಿತಿ ಎಷ್ಟಿದೆ? ಅವನು ವರ್ತಮಾನದ ಅನ್ಯ ದ್ರವ್ಯದ ಪರ್ಯಾಯವನ್ನ ಗ್ರಹಣ ಮಾಡ್ಲಿಕ್ಕೆ ಅವನಲ್ಲಿ ಎಲ್ಲಿದೆ ಯೋಗ್ಯತೆ ರೀ? ಇನ್ನು ಅದರ ಗ್ರಹಣದ ಅನುಸಾರ ಸ್ವೀಕಾರ, ಅರ್ಥಾತ್ ಜ್ಞಾನದೊಳಗೆ ಸ್ವೀಕಾರ ಆಗಿ ಆ ಜ್ಞಾನದ ಅನುಭವ ಮಾಡೋಷ್ಟಿಗೆ ಅನೇಕ ಸಮಯ ಹೊರಟು ಹೋಗಿರ್ತವೆ. ಅದಕ್ಕೆ ಭೂತಕಾಲಕ್ಕೂ ಭೂಲ್ ಜಾವ್. ಯಾವ ಭೂತಕಾಲವನ್ನು ಬಿಡುವುದ? ಪರ್ಯಾಯದೊಳಗಿನ ಮಸ್ತಿ ಏನಿದೆ, ಪರ್ಯಾಯದೊಳಗಿನ ನಿಮಗ್ನತೆ ಏನಿದೆ, ಅದನ್ನೇ ಬಿಡೋದಿದೆ. ಈ ಭೂತಕಾಲಕ್ಕೋ ಭೂಲ್ ಜಾವೋದ ಅರ್ಥ ನಾವಿಲ್ಲಿ ಪ್ರಶಸ್ತವಾಗಿ ಮಾಡಿದ್ರ, ಯಾವುದು ನಿನಗೆ ವರ್ತಮಾನದಲ್ಲಿ ಲಕ್ಷ್ಯಕ್ಕನ ಬರುವುದಿಲ್ಲವೋ, ಭೂತಕಾಲದೊಳಗೆ ವಿಲೀನ ಆದ ನಂತರ ನಿನ್ನ ಲಕ್ಷ್ಯಕ್ಕೆ ಬರ್ತಿದೆಯೋ, ಅದರ ಅನುಭವವನ್ನ, ಅದರ ಸಲುವಾಗಿ ಪಶ್ಚಾತ್ತಾಪವನ್ನ, ಅದರ ಕುರಿತಾಗಿ ಹರ್ಷವನ್ನು ವ್ಯಕ್ತಪಡಿಸುವುದನ್ನ ಬಿಟ್ಟು ಬಿಡು. ಯಾವುದು ಇದೆ ಅದೇ ವರ್ತಮಾನದಲ್ಲಿ ಯಾವುದು ಇದೆ ರೀ? ವರ್ತಮಾನದಲ್ಲಿ ಯಾವುದಿದೆ? ಪರ್ಯಾಯನ ದ್ರವ್ಯ. ಭೂತಕಾಲಕ್ಕೋ ಭೂಲ್ ಜಾವುದ ಅರ್ಥ ಪರ್ಯಾಯದ ಮೇಲಿನ ಲಕ್ಷ್ಯ ಬಿಟ್ಟು ಬಿಡು. ನಮ್ಮದು ಹೀಗಿದೆ ನೋಡ್ರಿ, ಪ್ರಶಸ್ತ ಅರ್ಥ ಈ ಸಮಯದೊಳಗೆ. ಭೂತಕಾಲಕ್ಕೋ ಭೂಲ್ ಜಾವೋ ಅರ್ಥಾತ್ ಯಾವುದು ವರ್ತಮಾನದ ಪರ್ಯಾಯ ಛದ್ಮಸ್ಥನ ಹಿಡಿತದೊಳಗನ ಬರುವುದಿಲ್ಲವೋ ಅದು ಭೂತಕಾಲದೊಳಗೆ, ಅರ್ಥಾತ್ ಭೂತಕಾಲದೊಳಗೆ ವಿಲೀನಾಗಿ ಅದರ ಮೇಲೆ ಅನೇಕ ಪರ್ಯಾಯಗಳು ಹೋಗಿ ಬಿದ್ದ ನಂತರ ಅದು ನಮಗೆ ಕಾಣಿಸ್ತಿದೆ. ಅದನ್ನ ನೋಡಿದ ನಂತರ ಅದರ ಕುರಿತ ಹರ್ಷ ಮಾಡೋದಾಗಲಿ, ವಿಷಾದ ಮಾಡೋದಾಗಲಿ, ಆರೋಪ ಮಾಡೋದಾಗಲಿ, ಪ್ರಶಂಸೆ ಮಾಡೋದಾಗಲಿ ಪ್ರಶ್ನೆಯಲ್ಲಿ ಬರ್ತಿದ್ದೀರಿ. ಅದು ಹೊರಟು ಹೋದದ್ದನ್ನೇ ಇದೆ. ಹಾಗಾದ್ರೆ ವರ್ತಮಾನಕ್ಕೋ ಸಂಭಾಲ ಅರ್ಥಾತ್ ಈಗ ಯಾವುದು ವಿದ್ಯಮಾನ ಇದೆಯಲ್ಲ, ಸ್ಥೂಲ ರೂಪದಿಂದ, ಸೂಕ್ಷ್ಮ ರೂಪದಿಂದ ಅಲ್ಲ, ಸ್ಥೂಲ ರೂಪದಿಂದ ಯಾವುದು ಇದೆ? ಧ್ರುವ ದ್ರವ್ಯ ಇದೆ. ಧ್ರುವ ದ್ರವ್ಯ ಪರ್ಯಾಯ ಸೂಕ್ಷ್ಮ ಕಾಲವರ್ತಿ ಇದ್ದ ಕಾರಣ ಅದನ್ನೇನ್ ನೋಡ್ತೀನಿ. ವರ್ತಮಾನಕ್ಕೋ ಸಂಭಾಲೋದ ಅರ್ಥ ಏನಿದೆ? ವರ್ತಮಾನದಲ್ಲಿ ಯಾವುದಿದೆ, ಅರೆ ನೀನು ಹೇಗಿದ್ದಿ ಅದನ್ನ ನೋಡು. ವರ್ತಮಾನಕ್ಕೋ ಸಂಭಾಲೋದ ಅರ್ಥ ಏನ? ಧ್ರುವ ದ್ರವ್ಯವನ್ನ, ಸ್ಥೂಲ ಇದೆ, ತ್ರಿಕಾಲಿ ಇದೆ. ಅರೆ ತ್ರಿಕಾಲಿ ಯಾವುದಿದೆ? ಅದು ಬುದ್ಧಿಗೋಚರ ಇದೆ ರೀ. ಸಮಯವರ್ತಿ ಯಾವುದಿದೆ? ಅದು ಛದ್ಮಸ್ಥನ ಬುದ್ಧಿಯೊಳಗೆ ಬರುವುದಿಲ್ಲ.
ಧರ್ಮ ಈಗ ಸುಲಭ ಐತೇನು ಕಠಿಣ ಐತ್ರಿ? ಸುಲಭ ಐತ್ರಲ್ಲ. ಪರ್ಯಾಯದ ಪರಿಶೀಲನೆ ಮಾಡ್ಲಿಕ್ಕೆ ಹೋದ್ರೆ ನಿನ್ನ ಜೀವನ ಅರ್ಥಾತ್ ಪರ್ಯಾಯ ನಿರರ್ಥಕಾಗಿ ಹೋಗ್ತಿದೆ. ಇನ್ನೊಂದ್ಸಲ, ಪರ್ಯಾಯದ ಪರಿಶೀಲನೆ ಮಾಡ್ಲಿಕ್ಕೆ ಹೋದ್ರೆ ನಿನ್ನ ಪರ್ಯಾಯ ಸಾಮರ್ಥ್ಯ ನಿರರ್ಥಕಾಗಿ ಹೋಗ್ತಿದೆ. ದ್ರವ್ಯದ ಸ್ವೀಕಾರ ಮಾಡಿದ್ರೆ ನಿನ್ನ ಪರ್ಯಾಯ ಸಾಮರ್ಥ್ಯ ಸಾರ್ಥಕ ಆಗ್ತಿದೆ, ನಿನ್ನ ಜೀವನ ಧನ್ಯ. ವರ್ತಮಾನಕ್ಕೋ ಸಂಭಾಲೋದ ಅರ್ಥ ಏನ? ಈಗ ಇದೆ ಅಲ್ಲ ಅದನ್ನ ನೋಡು. ಈಗ ಇದೆ ಅದನ್ನು ಯಾವುದು ಇದೆ? ಎದುರಿಗೆ ಶಾಸ್ತ್ರ ಇದೆ, ಶಾಸ್ತ್ರದ ಅವಲಂಬನೆ ಮಾಡಿ ನನ್ನ ಜ್ಞಾನ ತಿಳಿತಾ ಇದೆ ಅಲ್ಲ. ಯಾವುದು ಇದೆ? ನಾನು ಜ್ಞಾನಿದ್ದೇನೆ. ಬಸ್ ಒಂದು ಚೈತನ್ಯ ಸ್ವರೂಪದ ಜ್ಞಾನ ಇದ್ದೇನೆ. ಅರೂಪಿ ತತ್ವ ಇದ್ದೇನೆ. ಅರೂಪಿ ಯಾವಾಗ್ರಿ? ಭೂತಕಾಲದೊಳಗೆ ಇದ್ದೇನೆ ಅಂದ್ರೆ ಅರೂಪಿ ಯಾವಾಗ ಇದ್ದೇನೆ? ಯಾವಾಗಲೂ, ಅರ್ಥಾತ್ ಈಗದೆ. ನೋಡ್ರಿ, ಶುಭಾಶುಭ ಭಾವ ಆಗಲಿ. ಅದಕ್ಕೆ ಹೇಳಿದ್ರು ಶುಭಾಶುಭದ್ದಂತೂ ಮಾತೆ ಇಲ್ಲ, ನಿರ್ಮಲ ಪರ್ಯಾಯದ್ದು ಕೂಡ ದೃಷ್ಟಿ, ಸಮ್ಯಕ್ ದೃಷ್ಟಿ ಜೀವನಿಗೆ ಇರುವುದಿಲ್ಲ. ಯಾಕೆ? ನಿರ್ಮಲ ಪರ್ಯಾಯವನ್ನು ಇವನ್ ನೋಡ್ಲಿಕ್ಕೇನೆ ಬರುವುದಿಲ್ರಿ. ತ್ರಿಕಾಲಿ ಶುದ್ಧ ದ್ರವ್ಯದ ಸ್ವೀಕಾರ ಮಾಡಿದ ನಂತರ ಇವನಿಗೆ ನಿರ್ಮಲ ಪರ್ಯಾಯ ಲಕ್ಷ್ಯದೊಳಗನ ಬರುವುದಿಲ್ಲ, ಅದು ಹೊರಗಡೆ ಇರ್ತಿದೆ. ಮತ್ತು ಪರದ್ರವ್ಯದ ಅವಲಂಬನೆ ಮಾಡಿ ಪರ್ಯಾಯದೊಳಗೆ ಸುಖಿ ಆಗಬೇಕನ್ನುವಂಥ ಮಿಥ್ಯಾ ದೃಷ್ಟಿ ಜೀವನಿಗೆ ದೊಡ್ಡ ಅಭಿಮಾನ ಇರ್ತಿದೆ. ಏನೂ ಇಲ್ಲ, ಅದರ ಪ್ರಾಪ್ತಿ ಯಾವಾಗೂ ಆಗುವುದಿಲ್ಲ, ಅದರ ಅನುಭೂತಿ ಯಾವಾಗೂ ಆಗುವುದಿಲ್ಲ. ಬಂಜೆ ಅಭಿಮಾನ ಇರ್ತಿದೆ. ಅದು ಹೋಗೋದನೇ ಇಲ್ಲ. ಏನು ಮಾಡ್ರೆ ಹೋಗೋದಿಲ್ಲ? ಸ್ವಾಧ್ಯಾಯ ಮಾಡ್ರೆ, ವ್ರತ ತಗೊಂಡ್ರೆ ಹೋಗೋದಿಲ್ಲ, ದೀಕ್ಷಾ ತಗೊಂಡ್ರೆ ಹೋಗೋದಿಲ್ಲ. ಹಾಗಾದ್ರೆ ಏನು ಮಾಡೋದು? ಕಲ್ಪನಾ ಬಿಟ್ಟು ಕೊಡೋದಿದೆ. ಬಿಟ್ಟು ಕೊಟ್ರೆ ಹೋಗ್ತಿದೆ. ನಾವು ಅದನ್ನು ಬಿಟ್ಟು ಕೊಡೋದು ಬಿಟ್ಟು ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ. ದೀಕ್ಷಾ ತಗೊಳ್ಳೋದು, ವ್ರತದ ಆಚರಣೆ ಮಾಡೋದು. ಹಾಗಾದ್ರೆ ದೀಕ್ಷಾ ತಗೊಳ್ಳೋದ ಇಂದಿನವರೆಗೆ ಯಾರಾದರೂ ಮೋಕ್ಷಕ್ಕೆ ಹೋಗಿದಾರೇನ? ಹೇಳ್ರಿ. ದೀಕ್ಷೆಯ ಗ್ರಹಣ ಮಾಡದ್ದ ಯಾವನಾದರೂ ಜೀವ ಮೋಕ್ಷ ತಲುಪಿದಾನೇನ್ರಿ? ದೀಕ್ಷೆಯಿಂದ ಮೋಕ್ಷಕ್ಕೆ ಯಾರ್ಯಾರು ಹೋಗಿದಾರ್ರಿ? ಯಾರೂ ಇಲ್ಲ. ದೀಕ್ಷೆಯಿಂದ ಯಾರಾದರೂ ಮೋಕ್ಷಕ್ಕೆ ಹೋಗಿದಾರೇನ್ರಿ? ಯಾರೂ ದೀಕ್ಷೆಯಿಂದ ಮೋಕ್ಷಕ್ಕೆ ಹೋಗಲಿಲ್ಲ. ಆದ್ರೆ ಮೋಕ್ಷಕ್ಕೆ ಹೋಗುವ ಎಳೆದೊಳಗ ದೀಕ್ಷಾ ಹೊರಗಡೆ ಜಗತ್ತಿಗೆ ಕಾಣುವ ಹಾಗೆ ಇರ್ತಾರೆ. ಅವನ ದೃಷ್ಟಿಯೊಳಗ ತಾನು ದೀಕ್ಷಾಧಾರಣ ಮಾಡಿದ್ದೇನೆ ಅನ್ನೋದು ಇರೋದನ್ನೇ ಇಲ್ರಿ. ಅವನ ದೃಷ್ಟಿಯೊಳಗೆ ಏನಿರ್ತಿದೆ? ತ್ರಿಕಾಲಿ ಧ್ರುವ ನ್ಯಾಯಕ ತತ್ವ ಮಾತ್ರ ಅವನ ದೃಷ್ಟಿಯೊಳಗಿರ್ತಿದೆ. ಅವನಿಗೆ ಕಾಣ್ತಾ ಇರೋದು ಯಾವ್ದ? ರಾಗರಹಿತ, ಕರ್ಮರಹಿತ, ಸಂಯೋಗರಹಿತ, ದೇಹರಹಿತ ಚೈತನ್ಯ ತತ್ವ ತಾನಿದ್ದೇನೆ ಅನ್ನೋದು ಮಾತ್ರ ಕಾಣಿಸ್ತಿರ್ತಿದೆ, ತಿಳಿದು ಬರ್ತಿರ್ತಿದೆ, ಅನುಭವದೊಳಗೆ ಬರ್ತಿರ್ತಿದೆ. ದೀಕ್ಷೆ ತಗೊಂಡವ್ರು ಯಾರೂ ಮೋಕ್ಷಕ್ಕೆ ಹೋಗುವುದರದ ನಿಯಮ ಇಲ್ಲ, ಅರ್ಥಾತ್ ಹೋಗೋದನೇ ಇಲ್ಲ. ಇಲ್ಲಿ ಹೇಳಿದ್ರೆ ಯಾವ ಕಾಲದಲ್ಲೂ ಯಾವ ಉಪಾಯ ಮಾಡಿದ ಮೇಲೆ ಕೂಡ ದೀಕ್ಷೆಯಿಂದ ಕರ್ಮನಾಶ ಆಗುವುದಿಲ್ಲ. ದೀಕ್ಷಾದಿಂದ ಕರ್ಮ ಬಂಧ ಆಗ್ತಿದೆ. ನಾನು ಮುನಿ ಅಂತ ಹೇಳಿ ತಿಳ್ಕೊಳ್ಳುವುದರಿಂದ, ನಾನು ಪಂಚಮಹಾವ್ರತದ ಪಾಲನೆ ಮಾಡೋದು ಕರ್ತವ್ಯ ಇದೆ ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ ಕರ್ಮ ಬಂಧ ಆಗ್ತಿದೆ ಅನ್ನೋ ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತಿದೆ ರೀ. ಹಾಗಾದ್ರೆ ಯಾವುದರಿಂದ ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತಿದೆ? ಅರೂಪಿ ಆತ್ಮನೊಳಗ ಪ್ರಗಟ ಚೈತನ್ಯ ಅಭೇದವಾಗಿ ವರ್ತಿಸುವುದರಿಂದ ಕರ್ಮದ ನಾಶ ಆಗ್ತಿದೆ, ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಕರ್ಮದ ನಾಶ ಮಾಡುವ ಸಲುವಾಗಿ ಚೈತನ್ಯ ಸ್ವರೂಪಿ ಆತ್ಮ ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ಏನೂ ಮಾಡಲಿಲ್ಲ. ಅವನು ತನ್ನಲ್ಲೇ ತಾನು ಉಳಿಯುವುದರಿಂದ, ವಿಕಾರಿ ಭಾವ ಅವನಲ್ಲಿ ಉತ್ಪನ್ನವೇ ಆಗದೇ ಇರುವುದರಿಂದ
ನವೀನ ಕರ್ಮರಾಶಿಯ ಆಗಮನ ಆಗಲಿಲ್ಲ. ಇದ್ದಂಥ ಕರ್ಮರಾಶಿ ನಿರಾಧಾರ ಆಗಿ ಸೋರಿ ಹೋಯಿತು, ಒಣಗಿ ಹೋಯಿತು, ಉದುರಿ ಹೋಯಿತು. ಧರ್ಮದ ಸಲುವಾಗಿ ಯಾವ ಉಪಾಯನೂ ಮಾಡಬೇಕಾಗಿಲ್ಲ. ಉಪಾಯ ಹೊರಗಡೆ ಏನೇನದವಲ್ಲ ಅವು ಯಾವೂ ಮಾಡಬೇಕಾಗಿಲ್ಲ. ಧರ್ಮಿಯಾದಂಥ ಆತ್ಮನನ್ನ, ತ್ರಿಕಾಲಿ ಧ್ರುವ ತತ್ವವನ್ನು ಸ್ವೀಕಾರ ಮಾಡೋದು, ತಿಳಿಯೋದು, ಶ್ರದ್ಧೆ ಮಾಡೋದು, ನಂಬೋದು, ಪ್ರತೀತಿ ಮಾಡೋದು, ಅನುಭವ ಮಾಡೋದು, ಅದರಲ್ಲೇನ ಪರ್ಯಾಯ ಅಭೇದವಾಗಿ ಹೋಗೋದು. ಇದುವೇ ಮೋಕ್ಷ ಮಾರ್ಗ ಇದೆ. ಇದರಿಂದನೇ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಹೊರಗಿನ ಉಪಾಯದಿಂದ ಈ ಅಭಿಪ್ರಾಯ ಬಿಟ್ಟು ಹೋಗ್ತಿದೆ ಅನ್ನೋದ ನಮ್ಮಲ್ಲೇ ಇರ್ಕೂಡುದು. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗೋದಿಲ್ಲ. ದೀಕ್ಷಾ ತಗೊಂಡ್ಮೇಲೆ ದೀಕ್ಷಾ ತಗೊಂಡದ್ದ ಅಭಿಮಾನ, ಸಲ್ಲೇಖನ ತಗೊಂಡ್ಮೇಲೆ ಸಲ್ಲೇಖನ ತಗೊಂಡದ್ದ ಅಭಿಮಾನ. ಯಾವ ಪರ್ಯಾಯ ಪ್ರಾಪ್ತ ಆಗ್ತಿದೆಯಲ್ಲ ಆ ಪರ್ಯಾಯದ ರೂಪದ ಅಭಿಮಾನ ಯಾರು ಮಾಡ್ತಾರೋ? ಜ್ಞಾನ ಮಾಡ್ತಿದ್ದೀರಿ. ಆ ಅಭಿಮಾನ ಮಾಡುವುದರ ಹೆಸರು ಮಸ್ತಿ ಇದೆ ರೀ, ಮತ್ತು ಇದೆ. ಮತ್ತು ಆ ಪರ್ಯಾಯವನ್ನ ಅದರ ಪಾಡಿಗೆ ಬಿಟ್ಟು ಬಿಟ್ರ ಅದ ಏನಿದೆ? ಧರ್ಮ ಇದೆ. ಏನೂ ಕಠಿಣ ಇಲ್ಲ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ನೋಡ್ರಿ, ಒಂದಕ್ಕೊಂದ ವಾಕ್ಯಗಳಿಗೆ ಲಿಂಕ್ ಇಲ್ಲವೇ ಇಲ್ಲ. ಒಂದರದ್ದು ಇನ್ನೊಂದರ ಜೊತೆಗೆ ಸಂಬಂಧ ಇಲ್ಲವೇ ಇಲ್ಲ. ಹಾಗಿದೆ ರೀ ಗ್ರಂಥ. ಅಂಥ ಗ್ರಂಥವನ್ನು ಓದುವ, ತಿಳ್ಕೊಳ್ಳುವ ಭಾಗ್ಯ ನಮ್ಮ ಪಾಲಿಗೆ ಬಂದದ್ದು. ನೋಡ್ರಿ, ಎಲ್ಲಿ ಲಿಂಕ್ ಇದೆ ಅಲ್ಲಿ ಹೇಳಿದ್ರೆ ಯಾವ ಉಪಾಯ ಮಾಡಿದ ಮೇಲೆ ಕೂಡ ಆ ಅಭಿಮಾನ ಬಿಟ್ಟು ಹೋಗುವುದಿಲ್ಲ. ಇನ್ನು ಇದೇನು ಹೇಳ್ತಾ ಇದ್ದರು? ಮುಂದಿನ ಪದ ಕಂಡು ಇಳಿಸಿಕೊಳ್ಳುವ ಸಲುವಾಗಿ ಏನು ಹೇಳ್ತಾ ಇದ್ದರು? ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ನೋಡಿದೆ ಅಂತಂದ್ರೆ ಅದು ಬಿಟ್ಟು ಹೋಗ್ತೈತಪ್ಪ. ಯಾವ್ದ? ಆ ಅಭಿಮಾನ ಏನಿದೆ, ಆ ರೂಪದ ಅಭಿಮಾನ. ಇಲ್ಲೇನೀಗ ತೋರಿಸ್ತಾರಲ್ಲ ಅದನ್ನು ನೋಡಿದಿ ಅಂತಂದ್ರೆ ಅದು ಬಿಟ್ಟು ಹೋಗ್ತಿದೆ. ಇತಃ ಏತ ಏತ ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವಂತಹ ಮಾರ್ಗದಲ್ಲಿ ಹೋಗಬೇಡ ಹೋಗಬೇಡ. ಇದಕ್ಕರೆ ತೋರಿಸ್ಕೊಡ್ತಾರಂದ್ರ ಅದನ್ನರೇ ತೋರಿಸ್ರಿ. ಶಬ್ದದ ಅನುಸಾರ ನಮಗೆ ಹಾಗೆ ಆಯ್ತು ಅನ್ನಿಸ್ತೇನ್ರಿ? ಏನು ಹೇಳಿದ್ರಲ್ಲಿ? ಶುದ್ಧ ಸ್ವರೂಪವು, ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ತೋರಿಸಿಕೊಡ್ತಾರಂದ್ರು ಮತ್ತು ಹೋಗಬೇಡ ಹೋಗಬೇಡ ಅಂತ. ರೀತಿನ ಬೇರೆ ಇದೆ ರೀ. ಈ ಗ್ರಂಥದ ಚಾಲಂತೂ ಬೇರೆನೇ ಇದೆ ರೀ. ನಡಿಗೆ ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವಂಥ ಮಾರ್ಗದಲ್ಲಿ ಹೋಗಬೇಡ ಹೋಗಬೇಡ. ಇದು ಶುದ್ಧ ಚೈತನ್ಯ ಸ್ವರೂಪ ತೋರಿಸರೇನ್ರಿ ಗೌರವ್ನವ್ರು? ನಾವು ಹುಚ್ಚೇನ ಅವರು ಹೇಳ್ತಾ ಇರೋದು ಹುಚ್ಚರ ಹಾಗೆ ರೀ. ಬಿಟ್ಟು ಹೋಗ್ತೈತಿ, ಎಲ್ಲ ಬೀರ್ ಬಿಟ್ಟು ಹೋಗ್ತೈತಿ, ರಾಗ ಬಿಟ್ಟು ಹೋಗ್ತೈತಿ ಅನ್ನೋದು ಭಾಳ ಕಥನ ಆಯ್ತಲ್ಲ. ಬಿಟ್ಟು ಹೋಯ್ತು, ಉಳಿತೇನೆ ಅಂದ್ರೆ ಉಳಿಲ್ಲ ನಾವು. ಉಳಿತೇನೆ ಅನ್ನೋದು ಎಲ್ಲಿ ಇರ್ತಿದ್ದೇನೆ? ಅದೇ ಉಳಿಬೇಕಾಗಿತ್ತು. ಯಾವ್ದು ರೀತಿ ಅದು ಉಳಿತೈತಿ. ಯಾವ್ದು ಹೋಯ್ತಲ್ಲ ಅದನ್ನ ಮತ್ತೆ ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ ಬೆನ್ನ ಇದ್ದೇವ್ರಿ. ಅದಂಗ ಹೋಯ್ತು ನನ್ನ ಅಸಾವಧಾನತೆ. ಇವು ಹೀಗೆ ಮಾಡೋದರಿಂದ ಹೋಯ್ತು, ಇವು ಹೀಗೆ ಮಾಡೋದರಿಂದ ಹೋಯ್ತು. ಅನ್ಯ ಜೀವರುಗಳ ಮೇಲೆ ಆರೋಪ ಮಾಡ್ತೇವೆ ಮತ್ತು ಅದನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ.
ಎಲ್ಲಿ ಹೋಯಿತು ತಾರುಣ್ಯಾವಸ್ಥೆ, ಎಲ್ಲಿ ಹೋಯಿತು ಸಶಕ್ತ ಅವಸ್ಥೆ ದೇಹದ, ಎಲ್ಲಿ ಹೋಯಿತು? ಎಲ್ಲಿ ಹೋಯಿತು? ಹೋದ ನಂತರ ಕೂಡ ಯಾವುದು ಉಳಿತು ಅನ್ನೋದು ಪ್ರಶ್ನೆ ಇಲ್ಲ ಗೌರಣ್ಣವ್ರ. ಹೋಯ್ತಲ್ಲ, ಹೇಗೆ ಹೋಯ್ತು? ಅರೆ ನಾ ಸಾವಧಾನ ಇಲ್ಲ, ಮತ್ತು ಅದನ್ನು ಪ್ರಾಪ್ತಿಯ ಸಲುವಾಗೇನ ಆ ಗುಳಿಗೆ ತಗೋ, ಈ ಗುಳಿಗೆ ತಗೋ. ಒಂದಿಷ್ಟು ಶಕ್ತಿ ಬರಬೇಕು, ಇಂಜೆಕ್ಷನ್ ಮಾಡ್ಕೊ, ಸಲೈನ್, ಆದ್ರೆ ಕೊನೆಗೊಮ್ಮೆ ಅದು ಹೋಗೋದನ್ನ. ಈಗ ಯಾವಾಗ ಉಳಿದಿದೆ ಅದು ಸಲೈನ್ದಿಂದ ಉಳಿದಿದೆ, ಅದು ನಿಮಿತ್ತ ಇದೆ. ನಿಮಿತ್ತ ಇದೆ ಅನ್ನೋದು ಅಜ್ಞಾನ ಇದೆ ರೀ. ನಿಮಿತ್ತದೊಳಗಿದೆ ಅಂದ್ರೆ ಅದು ಇದರಲ್ಲೇ ಏನೂ ಮಾಡಲಿಲ್ಲ. ನಿಮಿತ್ತ ಯಾವಾಗ ಇದರಲ್ಲೇ ಏನಾದರೂ ಕಾರ್ಯ ಆಗಿದ್ರ ಎಂಥ ಹುಚ್ಚರ ಆಟ ರೀ, ಎಂಥ ಹುಚ್ಚತನ. ಒಬ್ಬರಿಗಿಂತ ಒಬ್ಬರು ಅಧಿಕ ಹುಚ್ಚ ಅಂತ ಹೇಳಿ ದರ್ಶಿಸ್ತಾ ಇದ್ದೇವ್ರೆ, ಅಜ್ಞಾನದ ಪ್ರದರ್ಶನ ಮಾಡ್ತಾ ಇದ್ದೇವೆ. ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ಹಾಗಾದ್ರೆ ಈ ಉತ್ತರದೊಳಗ ಅದೇನು ಹೇಳಿದಾರಲ್ಲ ಸಂಕೇತ, ಅದರದ ಅಂಶ ಏನಾದರೂ ಸಿಕ್ತಿದೆ ಎಂದು ಹುಡ್ಕೊಂಡ್ರೆ, ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ಸಂಕೇತ ಮಾಡಿದಾರಲ್ಲ, ಸೂಚನಾ ಕೊಟ್ಟಿದ್ದಾರೆ. ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವ ಮಾರ್ಗದಲ್ಲಿ ಹೋಗಬೇಡ. ಅದು ಶುದ್ಧ ಚೈತನ್ಯದ ಸ್ವರೂಪ. ಯಾವುದ? ತನ್ನನ್ನು ಅಂದ್ರೆ ಯಾರನ್ನ? ತನ್ನನ್ನು ಅಂದ್ರೆ ಯಾರನ್ನ? ತನ್ನನ್ನಂದ್ರೆ ಯಾರನ್ನ? ಪರ್ಯಾಯದ ಮಾರ್ಗದ ಮೇಲೆ ಹೋಗಬೇಡ ಅಂತ ಹೇಳ್ತಾರೆ. ತನ್ನನ್ನು ಅಂದ್ರೆ ಯಾರನ್ನ? ಯಾವ ಪರ್ಯಾಯದ ಮಾರ್ಗದ ಮೇಲೆ ಹೋಗ್ತಾನಲ್ಲ, ತನ್ನನ್ನು ಅರ್ಥಾತ್ ಅರ್ಥಾತ್ ಆತ್ಮ, ಅರ್ಥಾತ್ ವಸ್ತು. ತನ್ನನ್ನು ವರ್ತಮಾನದೊಳಗೆ ನಾನು ಹೇಗಿದ್ದೇನೆ, ಪರ್ಯಾಯ ಮಾರ್ಗದೊಳಗೆ ಹೋಗ್ತಾ ಇದ್ದೇನೆ. ಶುದ್ಧ ಚೈತನ್ಯದ ಸ್ವರೂಪ ಏನಿದೆ? ಪರ್ಯಾಯ ಮಾರ್ಗದೊಳಗೆ ಹೋಗದೇ ಇರೋದಿದೆ. ಹೋಗಬೇಡ ಅಂದ್ರೆ ಏನ? ಹೋಗದೇ ಇರೋದು ನಿನ್ನ ಸ್ವರೂಪ ಇದೆ ನೋಡಪ್ಪ. ತೋರಿಸುತ್ತಾರೆ ಅಂದ್ರಲ್ಲ, ಶುದ್ಧ ಚೈತನ್ಯದ ಸ್ವರೂಪ ಹೇಗಿದೆ ಹಾಗೆ ತೋರಿಸ್ತಾರೆ. ಹೇಗಿದೆ ಅದು? ಪರ್ಯಾಯವನ್ನ ನಾನು ಅಂಥೇಳಿ ನಂಬಿ ಅದರ ಮಾರ್ಗದೊಳಗೆ ಹೋಗದೇ ಇರೋದು ಇದು ಶುದ್ಧ ಚೈತನ್ಯದ ಸ್ವರೂಪ. ಸ್ವಾಧ್ಯಾಯ ಮಾಡೋ ಶುದ್ಧ ಚೈತನ್ಯ ಸ್ವರೂಪ ಅಲ್ಲ, ದೀಕ್ಷಾ ತಗೊಳ್ಳೋ ಶುದ್ಧ ಚೈತನ್ಯ ಸ್ವರೂಪ ಅಲ್ಲ. ಇದರ ಅರ್ಥ ಸ್ವಾಧ್ಯಾಯ ಮಾಡೋದು ಅವಶ್ಯಕನೇ ಇಲ್ಲ ಹೀಗಲ್ಲ. ಅರೆ ಇಷ್ಟು ಸುಂದರ ಕಥನ ಬರ್ತಿದ್ದೀರಿ. ಯಾರು ಇನ್ನೂ ಅಶುಭದೊಳಗನೆ ಇದ್ದಾರಲ್ಲ ಅವರಿಗೆ ಶುಭದೊಳಗೆ ತರುವ ಸಲುವಾಗಿರೇ ಶುಭ ಗ್ರಹಣ ಯೋಗ್ಯ ಅಂತ ಹೇಳಿ ಹೇಳ್ರಲ್ಲ. ಅರೆ ಶುಭ ಗ್ರಹಣ ಯೋಗ್ಯ ಅಂತ ಹೇಳಿ ಹಾಗೆ ಹೇಳೋದಾ? ನಿಗೋದದೊಳಗೂ ಕೂಡ ಶುಭ ಅಶುಭ ಎರಡೂ ಮಾಡಿ ಅವನಿಗೆ ರೂಢಿನೇ ಇದೆ ಅಂದ ಮೇಲೆ ಈಗ ಅಶುಭ ಬಿಡಿಸೋ ಸಲುವಾಗಿ ಶುಭ ಮಾಡಂತ ಹೇಳಿ ಹೇಳೋದ? ಅಶುಭ ಅವ ಶಾಶ್ವತವಾಗಿ ಮಾಡೋದನೇ ಇಲ್ಲ. ಇಷ್ಟು ಧನ್ಯ ಅನ್ನಿಸ್ತಿದೆ ಜ್ಞಾನಿ ಪುರುಷನ ವ್ಯಾಖ್ಯಾನ ಕಥನ. ಯಾವ ಪ್ರಕಾರದ ಪ್ರಶ್ನೆ ಉದ್ಭವ ಆದ್ರೂ ಕೂಡ ಅತ್ಯಂತ ಸರಳವಾದಂತಹ ಸಹಜವಾಗಿ ತಿಳಿದು ಬರುವಂತಹ ಉತ್ತರವೇ ಸಮರ್ಪಕ ಉತ್ತರ. ಆದ್ರೂ ಕೂಡ ಈ ಜೀವದ ಲಕ್ಷ್ಯದ ಕಡೆಗೆ ಇಲ್ಲವೇ ಇಲ್ಲ. ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವಂತಹ ಮಾರ್ಗದಲ್ಲಿ ಹೋಗಬೇಡ. ಆ ಮಾರ್ಗದೊಳಗೆ ಹೋಗಬೇಡ, ನಂಬಿಕೊಂಡಿರುವಂತಹ ಮಾರ್ಗದೊಳಗೆ ಹೋಗಬೇಡ. ಅಂದ್ರೆ ಇದರ ಅರ್ಥ ಏನ? ಆ ಪರ್ಯಾಯವನ್ನ ನಾನು ಅಂಥೇಳಿ ನಂಬಿರುವ ಮಾರ್ಗದೊಳಗೆ ನೀನು ಸ್ವಯಂ ಶುದ್ಧ ಚೈತನ್ಯ ಸ್ವರೂಪ ಇದ್ರೂ ಆ ಮಾರ್ಗದೊಳಗೆ ನೀನು ಅನಾದಿಯಿಂದ ಹೋಗ್ತಾ ಇದ್ದೀಯಪ್ಪ. ಅದು ಹೋಗೋದು ನಿನ್ನ ಸ್ವರೂಪ ಅಲ್ಲ. ಬಹಳ ಇದೆ ಅರ್ಥ.